ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಅವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಶಯಮುದೀರಯೇ. ಶಿವಚಿಂತಕರಿಗೆ ಮತ್ತೆ ವಂದನೆಗಳೊಂದಿಗೆ ಈ ಬಾರಿ ಕಳೆದ ಹಲವಾರು ಎಪಿಸೋಡ್ಗಳಲ್ಲಿ ಧಾರಾವಾಹಿಗಳಲ್ಲಿ ಬಂದ ಶಿವನ ಚಿಂತನೆಗಳನ್ನು, ಶಿವರಾತ್ರಿಗೆ ಸಂಬಂಧಪಟ್ಟಂತೆ ಹಿಂದೆ ಕಂಡ ಅನೇಕ ವಿಷಯಗಳ ಕೆಲವು ಸ್ಪಷ್ಟತೆಗಳು, ಕೆಲವು ವಿಶೇಷಾಂಶಗಳು ಅಲ್ಲದೆ ಕೆಲವು ಹೊಸ ಚಿಂತನೆಗಳನ್ನು ಈ ಬಾರಿ ಮತ್ತೆ ನಾವು ನೋಡುವ. ಮೊದಲಿಗೆ ಶಿವನ ವಾಹನ, ನಾವು ನಂದಿಯನ್ನು ನೋಡಿಕೊಂಡು ದೇವರೊಳಗೆ ಹೋಗಬೇಕಾದ್ದರಿಂದ ನಂದಿ ಎಲ್ಲಿಂದ ಬಂತು ಎನ್ನುವುದರ ಬಗ್ಗೆ ಒಂದು ಚಂದ ಇತಿಹಾಸವನ್ನು ಬ್ರಹ್ಮವಿವರ್ತದಲ್ಲಿ ವೇದವ್ಯಾಸರು ಹೇಳುತ್ತಾರೆ. ಬಹಳ ತಪಸ್ಸು ಮಾಡ್ತಿದ್ದಂತೆ ಶಿವ. ತಪಸ್ಸು ಮಾಡಿದಾಗ ಅವನಿಗೆ ಅಲ್ಲಿ ದನಗಳೆಲ್ಲ ಬಂದು ಕುಣಿಯುವುದು, ಹಾಯುವುದು ಎಲ್ಲ ಮಾಡಿದರು. ಹಾಗಾಗಿ ಡಿಸ್ಟರ್ಬ್ ಆಯಿತಂತೆ ಅವನಿಗೆ. ಬೇರೆ ಕಡೆ ಹೋಗಿ ತಪಸ್ಸು ಮಾಡಿದ್ದಂತೆ. ಅಲ್ಲಿ ಅವುಗಳು ಬಂದರು, ಮತ್ತೆ ದನಗಳು ಮೇಯ್ತಾ ಮೇಯ್ತಾ ಬರ್ತಾ, ಅವುಗಳು ಒಂದೇ ಕಡೆ ಇರುವುದಿಲ್ಲ. ಅಲ್ಲಿಂದ ಇನ್ನೊಂದು ಕಡೆ ಹೋದ. ಹೀಗೆ ಅನೇಕ ಕಡೆಗಳಲ್ಲಿ ತಪಸ್ಸಿಗೆ ತಾನು ಕೂತೆ ಅದು ಡಿಸ್ಟರ್ಬ್ ಆಯಿತು. ಹಾಗಾಗಿ ನಾನೊಮ್ಮೆ ಕೆಕ್ಕರಿಸಿ ನೋಡಿದೆ, ಅದರಿಂದ ಸುಟ್ಟೋಯಿತು. ನನಗೆ ಗಾಬರಿ ಆಯಿತು. ಆಗ ಅದರಲ್ಲಿ ಒಂದಿದ್ದ ಬಿಳಿಯಾದ ಎತ್ತು ನನ್ನ ಬಳಿಗೆ ಬಂದು ಬೇಡಿಕೊಂಡಿತು, ನಮ್ಮನ್ನು ಬದುಕಿಸಿ, ನಮಗೆ ತೊಂದರೆ ಆಯಿತು ಅಂತ. ಹಾಗಾಗಿ ಅಲ್ಲಿಂದ ಮುಂದಕ್ಕೆ ತದಾ ಪ್ರಭೃತಿ ಶಾಂತಾಷ್ಟೇ ವರ್ಣಭೇದತ್ವ ಆಗತ. ಅಲ್ಲಿಂದ ಮುಂದಕ್ಕೆ ಅವುಗಳು ಬಣ್ಣ ಬಣ್ಣ ಆದವು, ಎಲ್ಲ ಬಿಳಿಯೇ ಇದ್ದುವಾಗ ಕೊನೆಗೊಂದು ಬಿಳಿಯಾದ ವೃಷಭ ಬಂದು ಕೇಳಿದ್ದಕ್ಕೆ ಆಯಿತು ಅಂತ ಹೇಳಿ, ಶ್ವೇತೋಯಂ ವೃಷಭೋದೇವಿ ಪೂರ್ವ ಸಂಸ್ಕಾರ ಸಂಯುತ ವಾಹನತ್ವೇ ಧ್ವಜತ್ವೇಮೇ ತದಾ ಪ್ರಭೃತಿ ಯೋಜಿತ. ಪಾರ್ವತಿಗೆ ಇತಿಹಾಸ ಹೇಳ್ತಾನೆ, ಅಲ್ಲಿಂದ ಮುಂದಕ್ಕೆ ನಾನು ಒಂದು ಬಿಳಿಯಾದ ಎತ್ತನ್ನು ನನ್ನ ವಾಹನವಾಗಿ ಧ್ವಜವಾಗಿ ಮಾಡಿಕೊಂಡೆ ಅಂತ. ಈ ಧ್ವಜ ವಾಹನ ಉಂಟಲ್ಲ, ಇದು ಎಕ್ಸ್ಕ್ಲೂಸಿವ್, ಅಂದರೆ ಅಸಾಧಾರಣವಾದ ಒಂದು ಲಕ್ಷಣ. ಬೇರೆ ದೇವತೆಗಳು ಆಗುವುದೇ ಇಲ್ಲ ಅಂತ ಅರ್ಥ. ನಂದಿಯ ಮೇಲೆ, ವೃಷಭದ ಮೇಲೆ ಬಂದ ಅಂದರೆ ಅದು ಶಿವನೇ. ತಪ್ಪಿಯೂ ಇನ್ಯಾರು ಬರುವುದಿಲ್ಲ, ಇನ್ಯಾರು ಬರಲಿಕ್ಕೆ ಆಗುವುದಿಲ್ಲ. ಬಂದವ ವರುಣನೋ ಅಂತೆಲ್ಲ ಕೇಳಿ, ನಾವಾದರೆ ಯಾರದ್ದೋ ಕೊಡೆ ಇಟ್ಕೊಂಡು ಹೋಗ್ತೇವೆ, ಯಾರದ್ದೋ ಚಪ್ಪಲಿ ಹಾಕ್ಕೊಂಡು ಹೋಗ್ತೇವೆ, ಯಾರದ್ದೋ ಕಾರು ತಗೊಂಡು ಹೋಗ್ತೇವೆ, ವಾಹನ ಅಂದ್ರೆ ಇಟ್ಕೊಳ್ಳುವ, ಯಾರದ್ದೋ ಮನೆಯಲ್ಲಿಯೂ ಸಹ ಕೂತು ಬಿಡುತ್ತೇವೆ, ಎಡ್ರಾಸು ಕೊಡುತ್ತೇವೆ. ದೇವತೆಗಳಲ್ಲಿ ಆಗಿಲ್ಲ. ಅದನ್ನು ಗರುಡನ ಮೇಲೇರಿ ಬಂದ ಅಂದರೆ ಅದು ವಿಷ್ಣುವೇ. ಕಡಾಕಡಿಯಾಗಿ ನಾವು ಅವನು ಇವನು ಎಲ್ಲ ಒಂದೇ ಮಾರೇರೆ ಎಂದು, ಒಂದೇ ಮಾರೇರೆ ಅಂದರೆ ಯಾರು ಒಂದರಲ್ಲಿ ಬರುವುದಿಲ್ಲ. ಅರಿಯು ಅರನು ಒಂದೇ ಹೇಳಿಕೊಂಡ್ರೆ ಒಂದು ದಿನ ಎತ್ತಿನ ಮೇಲೆ ನಾರಾಯಣನು ಕಾಣುವುದಿಲ್ಲ, ಗರುಡನ ಮೇಲೆ ಶಿವನು ಕಾಣುವುದಿಲ್ಲ. ಅವರ ಧ್ವಜವೂ ಹಾಗೆ, ವಾಹನವನ್ನೇ ಧ್ವಜ ಮಾಡುವುದು. ಆದ್ದರಿಂದ ಅನಂತೇಶ್ವರದಲ್ಲಿ, ಉಡುಪಿಯಲ್ಲಿ ಧ್ವಜಾರೋಹಣ ಆಗುವಾಗ ಗರುಡನದ್ದೇ ಧ್ವಜಾರೋಹಣ ಆಗುವುದು. ಅದರಲ್ಲಿ ಒಳಗಿರುವವನು ವಿಷ್ಣುವೇ. ನೀವು ರಥದಲ್ಲಿ ಯಾರನ್ನೇ ನಿಲ್ಲಿಸಿ ಕುಳ್ಳಿರಿಸಿ, ಅದು ನಿಮ್ಮ ಬೆಪ್ಪತನ ಅಷ್ಟೇ ಹೊರತು ದೇವರ ದಡ್ಡತನ ಅಲ್ಲ. ದೇವರು ದೊಡ್ಡವನೇ ಇದ್ದಾನೆ. ಅಲ್ಲಿ ಇರುವುದು ನೋಡಿ ಹಾಗೆ ಹೀಗೆ ಹೇಳಿದರೆ ಅದು ನೀವೇ ಮಾಡಿಕೊಂಡದ್ದು ಅಧ್ವಾನ. ಎಲ್ಲಿ ಅದು ಧ್ವಜ ಬೇರೆ ಆಗಿದೆಯಾ? ಇಲ್ಲಲ್ಲ, ಮತ್ತೇನು ವ್ಯತ್ಯಾಸ ಆಗುವುದು ಎಲ್ಲಿ ಅಂತ. ಇದನ್ನೆಲ್ಲ ನಾವು ಐತಿಹಾಸಿಕವಾಗಿ ಗುರುತಿಸಬೇಕಾದ್ದು. ಈಗ ಏನೋ ಹಿತ್ತಾಳೆಯ ಗರುಡ ಮೇಲಕ್ಕೆ ಹೋಗ್ತಾನೆ ಧ್ವಜ, ಹಿಂದೆ ಆಗಲ್ಲ. ಬಟ್ಟೆದ್ದೇ ನಾನೇ ನೋಡಿದ್ದೇನೆ, ಒಂದು 5-6 ಅಡಿ ಎತ್ತರದ ಗರುಡ. ಅಂದರೆ ಬಟ್ಟೆ ಎದ್ದು ಮಾಡೋದು, 2 ಜೋತಾಡ್ತಾ ಇರ್ತದೆ, 2 ಕಾಲಿರ್ತದೆ, ಕೊಕ್ಕು ಮಾಡ್ತಾರೆ. ಭಾರಿ ಚೆನ್ನಾಗಿತ್ತದು, ಬಿಳಿ ಬಿಳಿಯಾಗಿ ಬಟ್ಟೆಯಲ್ಲಿ ಕಟ್ಟಿಕೊಂಡದ್ದು, ಉದ್ದನದೆಲ್ಲ ಆಡ್ತಾ ಇರ್ತದೆ ಎಲ್ಲ ಗಾಳಿ ಬಂದಾಗೆಲ್ಲ. ಹಾಗೆ ಅದೀಗ ಎಲ್ಲಿ ಬಿಸಾಡಿದ್ದಾರೆ ನನಗೆ ಗೊತ್ತಿಲ್ಲ.
ಅಂತಹ ಅಂದರೆ ಇವತ್ತು ನಿನ್ನೆ ವ್ಯತ್ಯಾಸ ಆದದ್ದಲ್ಲ, ಅದು ಯಾವತ್ತಿನಿಂದಲೂ ಹಾಗೆ ಇರುವಂಥದ್ದು. ನಾವು ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಮಾಡಿಕೊಳ್ತೇವೆ, ಅದು ಇದು ಅಂತ ಕನ್ಫ್ಯೂಸ್ ನಮಗೆ ಹೊತ್ತು ದೇವತೆಗಳಲ್ಲಿ ಇಲ್ಲ. ಹಾಗಾಗಿ ನಾನು ವಾಹನವಾಗಿ ಧ್ವಜವಾಗಿ ನಂದಿಯನ್ನು ಆಯ್ಕೆ ಮಾಡಿದ್ದೇನೆ ಅಂತ ಆವತ್ತಿನಿಂದ ಹೇಳ್ತಾನೆ. ನಂದಿ ಹೇಗಿದ್ದಾನೆ ಅಂದರೆ ನಂದಿ ಚರಣ ಕರ್ಕಶಃ, ಅವನ ಕಾಲು ಸ್ವಲ್ಪ ಶಾರ್ಪ್ ಅಂತಾನೆ. ಅವನು 3 ಕೋಟಿ ಹಿಂದೆ ಹೇಳಿದ್ದಲ್ಲ ಅಲ್ಲಿ ಪೂರ್ವ ಸಂಸ್ಕಾರ ಸಂಯುತ ಅಂತ ಶಿವ ಒಂದು ಕ್ಲೂ ಕೊಟ್ಟಿದ್ದಾನೆ. ಹಿಂದಿನ ಒಂದು ಅವನ ಸಂಸ್ಕಾರ ಇದೆ ಅಂತ. ಹಿಂದೆ ಏನು ಕೇಳಿದರೆ 3 ಕೋಟಿ ವರ್ಷ ಜಪ ಮಾಡಿದ್ದಾನವ ಶಿವನ ವಾಹನ ಆಗಲಿ. ಯೋಚನೆ ಮಾಡಿ, ಭಾಳ ಸುಲಭ ವಿಷಯ ಅಲ್ಲ. ನಂದಿ ಕಾಣಲಿಕ್ಕೆ ಸಿಗ್ತದೆ ಅಂದರೆ ದೊಡ್ಡ ಸಂಗತಿ. ಅವನ ತಂದೆ ಶಿಲಾದ ಅಂತ, ಈತ ಅಂದರೆ ನಂದಿ, ಅವನು ಶಿರಜಾತ, ಅವನಿಗೆ ಸಿಕ್ಕಿದ್ದು ಉಳುವಾಗಿ ಸಿಕ್ಕಿದ್ದು ಶೈಲಾದಿ, ಅವನೇ ನಂದಿ. ಆದರೆ ನಂದಿ ಕೇವಲ ದನದ ರೂಪದಲ್ಲಿ ಮಾತ್ರ ಅಲ್ಲ, ಅವನು ಮಾನವಾಕಾರದಲ್ಲಿ ದೇವತಾಕಾರದಲ್ಲಿಯೂ ಅವನಲ್ಲಿ ಇರ್ತಾನೆ. ಹೀಗಾಗಿ ನಂದಿ ಒಂದು ಸ್ಪೆಷಲ್ ವಿಶೇಷವಾದ ವಿಷಯ, ಯಾರಿಗೂ ಗೊತ್ತಿಲ್ಲದೇ ಇರತಕ್ಕ ಒಂದು ಚಿಂತನೆ. ಇಲ್ಲಿ ಎಷ್ಟು ಜನ ಎಲ್ಲ ಪರಿವಾರದವರಿದ್ದಾರೆ ಶಿವನದ್ದು ಅಂದರೆ ಸುಮಾರು ಜನ ನಮಗೆ ಗೊತ್ತು. ನಂದಿ ಇದ್ದಾಗೆ ಪೂರ್ವದಲ್ಲಿ ನಂದಿ ಮತ್ತು ಮಹಾಕಾಲ ಬರ್ತಾರೆ, ದಕ್ಷಿಣದಲ್ಲಿ ಗಣಪ ಮತ್ತು ಭೃಂಗಿ ಇರ್ತಾನೆ, ಪಶ್ಚಿಮದಲ್ಲಿ ವೃಷಭ ಮತ್ತು ಸ್ಕಂದ ಸುಬ್ರಹ್ಮಣ್ಯ, ಉತ್ತರದಲ್ಲಿ ದೇಶ ಮತ್ತು ಕಾಲದ ಅಭಿಮಾನಿ ದೇವತೆಗಳು, ಬದಿಯಲ್ಲಿ ಇಬ್ಬರು ಇರ್ತಾರೆ ಗಂಗೆ ಮತ್ತು ಯಮನೆ ಅಂತ. ಅವರಿಬ್ಬರು ಚಾಮರ ಹಾಕ್ತಾ ಇರ್ತಾರೆ ಶಿವನಿಗೆ. ವಿಶೇಷವಾದ ಸೇವೆಯಲ್ಲಿ 2 ತೀರ್ಥಗಳು, ಕೃಷ್ಣ ಆಟಾಡಿದ ತೀರ್ಥ ಅದು ಯಮುನೆ, ಹಾಗಾಗಿ ಅತ್ಯಂತ ಪ್ರಶಸ್ತವಾದ ಯಮುನೆಗೂ ಒಂದು ಪ್ರಾಶಸ್ತ್ಯ, ಮತ್ತದು ಸಂಗಮ ಆಗುವ ನದಿ ಅದು. ಇನ್ನೊಂದು ಗಂಗೆ, ಅದು ಅಂತ ಹೇಳಬೇಕಾಗಿಲ್ಲ, ಅಂದರೆ ಯಮುನೆಗೆ ನಾನು ಹೇಳಬೇಕು ಏನು ವಿಶೇಷ ಅಂಥದಕ್ಕೋಸ್ಕರ ಯಮುನೆಯ ಬಗ್ಗೆ ತಿಳಿಸಿದೆ. ಮತ್ತು ಸುತ್ತಲಿರುವವರು ಅವನ ಪರಿವಾರದವರು, ರಿಟಿ, ಮಂದಾರ ಭೈರವ, ರುರುಭೈರವ, ಬಾಣ, ವೀರಕ, ವೀರಭದ್ರ ಇವರೆಲ್ಲ ಇದ್ದಾರೆ. ಅದರಲ್ಲಿಯೂ ಅಷ್ಟಭೈರವರಿದ್ದಾರೆ ಇವರೆಲ್ಲ, ಮತ್ತು ಅಷ್ಟಚಂಡಿಕೆಯರೆಲ್ಲ ಇದ್ದಾರೆ. ಸುಮಾರು ಪರಿವಾರದೊಂದಿಗೆ ಶಿವನ ಚಿಂತನೆ. ಮತ್ತು ಶಿವನಿಗೆ ಬರಬೇಕಾದ ಪ್ರದಕ್ಷಿಣೆ ಮತ್ತು ನಮಸ್ಕಾರ ಮತ್ತು ವಿಶೇಷವಾದಂತಹ ಒಂದು ದಿನ, ಗುರುಪುಷ್ಯ ಸಮಾಯೋಗೆ ಲಿಂಗಮೇತ ಸಮರ್ಚಚ ಅಂತ. ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಹೆಚ್ಚಿನವರಿಗೆಲ್ಲ ಗೊತ್ತು, ಗುರುಪುಷ್ಯ ಯೋಗ ಅಂದರೆ ಭಾರಿ ವಿಶೇಷ ಅಂತ. ಚಿನ್ನದ ಮೇಲೆ ಓಡ್ತಾರೆ, ಹಾರ್ತಾರೆ ಎಲ್ಲ. ಆದರೆ ಅಲ್ಲಿ ಶಿವನ ವಿಶೇಷವಾದ ಆರಾಧನೆ ಉಂಟು ಎನ್ನುವುದರ ಒಂದು ಗೆರೆ ಸ್ಕಾಂದ ಪುರಾಣದಲ್ಲಿದೆ, ಅದನ್ನು ಕೊಟ್ಟಿದ್ದೇನೆ. ಅಂದರೆ ಯಾವಾಗಲೂ ಪುಷ್ಯ ನಕ್ಷತ್ರ ಗುರುವಾರ ಯಾವ ತಿಂಗಳು ಎಲ್ಲಿ ಬಂದರೂ ಅದೊಂದು ವಿಶೇಷವಾದಂತಹ ಅನುಗ್ರಹ ಆಗ್ತದೆ ಅಂತ. ಇನ್ನು ಎಷ್ಟು ಶಿವನಿಗೆ ಪ್ರದಕ್ಷಿಣೆ ಬರಲಿಕ್ಕೆ ಅಂದರೆ ಸಪ್ತ ಪ್ರದಕ್ಷಿಣಂಕೃತ್ವ ದಂಡವತ್ ಪ್ರಣವೇದ್ಭುತ ಅಂತ ಲಿಂಗಪುರಾಣ ಹೇಳ್ತದೆ. ಲಿಂಗಕ್ಕೆ ನಮಸ್ಕಾರ ಸುತ್ತು ಬರಲಿಕ್ಕೆ ಎಷ್ಟು ಕೇಳಿದರೆ 7 ಬರಲಿಕ್ಕೆ ಉಂಟು ಅಂತ, ಹೆಚ್ಚು ಅಂದರೆ 7 ಅಂತ. ಹಾಗಾಗಿ ನಮಸ್ಕಾರ ಮಾಡಲಿಕ್ಕೆ ವಿಶೇಷವಾದ ಅಂಶ ಏನು ಕೇಳಿದರೆ ಭಾಗವತ ಹೇಳ್ತದೆ, ವಿದ್ಯಾಕಾಮಸ್ತು ಗಿರಿಶಂ. ನಮಗೆ ಶಿವ ಯಾಕೆ ಬೇಕು ಕೇಳಿದರೆ ವಿದ್ಯೆ ಬರಲಿಕ್ಕೆ ಶಿವ ಬೇಕು. ಯಾಕೆ ಮನಸ್ಸು ಗಟ್ಟಿಯಾಗಬೇಕಲ್ಲ, ಇಲ್ಲಾದರೆ ಹಾರಿ ಹೋಗ್ತದೆ ಓದಿತ್ತು. ಅದನ್ನ ಮನೋಭಿಮಾನಿಯಾದ ಶಿವ ನಮಗೆ ವಿದ್ಯೆ ಗಟ್ಟಿ ಮಾಡಲಿಕ್ಕೆ ಇದ್ದಾನೆ. ಅದರಿಂದ ವಿದ್ಯೆ ಓದುವವರೆಲ್ಲರೂ, ವಿದ್ಯಾರ್ಥಿಗಳೆಲ್ಲರೂ ಶಿವನ ಚಿಂತನೆಯನ್ನು ಮಾಡುವುದು ಒಳಿತು ಅಂತ ಭಾಗವತವೇ ಹೇಳ್ತದೆ. ಭಾಗವತದಲ್ಲಿ ಹೇಳುವವನು ಶಿವನೇ ಹೇಳೋದು. ದಂಡವತ್ ಪ್ರಣಮೇ ತಂದಾಗ ಗಂಡಸರಿಗೆ ಉದ್ದಂಡ ನಮಸ್ಕಾರ ಸರಿ, ಅದು ಹ್ಯಾಂಡ್ ಮಾತ್ರ ಸರಿ ಆಗಲಿಲ್ಲ, ಕ್ರಾಸ್ ಹ್ಯಾಂಡ್ ಆಗಬೇಕು, ಅದಿರಲಿ. ಹೆಂಗಸರು ಪ್ರಣಾಮ ಮಾಡುವಾಗ ಉದ್ದಂಡನೆ ನಮಸ್ಕಾರ ಮಾಡಲಿಕ್ಕಿಲ್ಲ, ಅಷ್ಟಾಂಗ ಇಲ್ಲ. ಉರಸ ಎದೆ ತಾಗ್ತದೆ ಗಂಡಸರು ನಮಸ್ಕಾರ ಮಾಡುವಾಗ, ಶಿರಸ ತಲೆ ತಾಗ್ತದೆ, ದೃಷ್ಟಿಯ ಕಣ್ಣು ತಾಗಿಸಲಿಕ್ಕೆ ಉಂಟು, ನೆಲಕ್ಕೆ ತಾಗ್ತದೆ. ಆಗ ಮನಸ್ಸು ಕೊಡಲಿಕ್ಕೆ ಉಂಟು, ವಚಸ್ಸ ಮಾತಿನಲ್ಲಿ ಹೇಳಲಿಕ್ಕೆ ಉಂಟು, ಪದ್ಭ್ಯಾಮ್ ಕಾಲುಗಳು ಸಹ ತಾಗಲಿಕ್ಕೆ ಉಂಟು, ಕರಾಭ್ಯಾಮ್ ಕೈಗಳು ತಾಗಬೇಕು, ಜಾನುಭ್ಯಾಮ್ ಕಾಲು ಗಂಟು ತಾಗ್ತದೆ. ಇಷ್ಟು ಅಷ್ಟಾಂಗ ಪ್ರಣಾಮ ದಂಡವತ್ ಪ್ರಣಾಮ ಎನ್ನುವುದು ಗಂಡಸರಿಗೆ. ಹೆಂಗಸರಿಗೆ ಪಂಚಾಂಗ ಪ್ರಣಾಮ ಅಂತ ಅರ್ಥ. 8 ಇಲ್ಲ, 3 ಕಡಿಮೆ, 5. ಉರಸ ಇಲ್ಲ, ಎದೆ ತಾಗಲಿಕ್ಕಿಲ್ಲ, ಅವರು ಭೂಮಿ ತಾಯಿ ಒಪ್ಪುವುದಿಲ್ಲ ಅವರ ಎದೆಯನ್ನು ಮುಟ್ಟಲಿಕ್ಕೆ, ಅವಳು ಹೆಂಗಸಾದ್ದರಿಂದ ಅಂತ ಉರಸ. ಶಿರಸ ಉಂಟು, ತಲೆ ತಾಗ್ತದೆ. ದೃಷ್ಟಿಯ ಕಣ್ಣು ತಾಗುವುದಿಲ್ಲ, ಕಣ್ಣು ತಾಗಿಸ್ಲಿಕ್ಕಿಲ್ಲ, ಅಡ್ಡ ಹಾಕಿದರೆ ಮಾತ್ರ ತಲೆ ಕಣ್ಣು ತಾಗುವಂಥದ್ದು, ಅದಿಲ್ಲ. ಮನಸ ಉಂಟು, ವಚಸ ಉಂಟು, ಪದ್ಭ್ಯಾಮ್ ಉಂಟು, ಕರಾಭ್ಯಾಮ್ ಉಂಟು, ಜಾನುಭ್ಯಾಮ್. ಪದ್ಭ್ಯಾಮ್ ಇಲ್ಲ ವಾಸ್ತವವಾಗಿ, ಕಾಲು ತಾಗಲಿಕ್ಕಿಲ್ಲ, ಅಲ್ಲಿ ಕಾಲು ತಾಗಿದೆ ತಪ್ಪು, ಕಾಲು ಮೇಲೆ ಇರ್ತದೆ. ಕರಾಭ್ಯಾಮ್ ಜಾನುಭ್ಯಾಮ್, ಹೀಗೆ ಅವರಿಗೆ ಪಂಚಾಂಗ ಪ್ರಣಾಮ ಲೆಕ್ಕ, ಗಂಡಸರಿಗೆ ಉದ್ದಂಡವಾದ ಪ್ರಣಾಮದ ಲೆಕ್ಕ. ಹೀಗೆ 2 ಪ್ರಣಾಮಗಳ ವಿಶೇಷ. ಮತ್ತು ಪ್ರಣಾಮ ಮುದ್ರೆಗಳನ್ನೆಲ್ಲ ನಾನು ಮುದ್ರಾ ಸಮೀಕ್ಷೆಯಲ್ಲಿ ಹೆಚ್ಚಿಕೊಟ್ಟಿದ್ದೇನೆ. ಇದು ಲಿಂಗ ಮುದ್ರೆ. ಹೆಬ್ಬೆರಳು ಮೇಲಕ್ಕೆ ಬರಬೇಕು,
ಎಡಕೈಯಿಂದ ಎಡ ಹೆಬ್ಬೆರಳಿನಲ್ಲಿ ಹೆಬ್ಬೆರಳನ್ನು ಅಮುಕಿ ಹಿಡಿಯುವಾಗಿ ಹಿಡಿಬೇಕು ಕೈ. ಉಚ್ಛ್ರಿತಂ ದಕ್ಷಿಣಾಂಗುಷ್ಟಂ ವಾಮಾಂಗುಷ್ಟೇನ ವೇಷ್ಟಯೇತ್. ಎಡ ಹೆಬ್ಬೆರಳಿನಿಂದ ಅದನ್ನು ಮುಚ್ಚಿಕೊಳ್ಳುವಂತೆ ಬಂದರೆ ಇದು ವಿಶೇಷ ಲಿಂಗಮುದ್ರೆಯಲ್ಲಿ ಅಲ್ಲ. ನಾನು ಹೇಳಿದ್ರೆ ಮುದ್ರಾ ಸಮೀಕ್ಷೆಯಲ್ಲಿ ಕಂಡಾಬಟ್ಟೆ ಮುದ್ರೆಗಳನ್ನು ಕೊಟ್ಟಿದ್ದೇನೆ. ಇದನ್ನು ಎಲ್ಲಿ ನಡೆಸಬೇಕೆನ್ನುವುದು ಒಂದು ವಿಶೇಷ. ಈ ಪ್ರಮಾಣಗಳ ಗೌಜಿಯನ್ನು ಕೇಳಿದರೆ ಶ್ರೀಕಾಮಃ ಶೀರ್ಷ್ಣಿ ಕುರ್ವೀತ, ತಲೆಯಲ್ಲಿ ಎತ್ತಿಕೊಂಡೊಮ್ಮೆ ಮುದ್ರೆಯನ್ನು ಪ್ರಯೋಗ ಮಾಡಿದರೆ ಎಲ್ಲ ಕಲಿಬೇಕಾಗುತ್ತದೆ, ದುಡ್ಡು ಬರ್ತದೆ ಅಂತ ಹೇಳುತ್ತಾರೆ. ತೇಜಸ್ಕಾ ಮತ್ತು ನೇತ್ರಯೋ, ಕಣ್ಣಿನ ಹತ್ತಿರ ಬಂದಾಗ ತೇಜಸ್ಸು, ಮುಖೇತು ಅನ್ನಾದ್ಯಗಾಮ, ಬಾಯಿ ಹತ್ತಿರ ಆದರೆ ಊಟಕ್ಕೆ ಆಗ್ತದೆ. ಗ್ರೀವಾಯಾಮ್ ರೋಗನಾಶನೆ, ಕುತ್ತಿಗೆ ಪ್ರಕಾರದಲ್ಲಿ ಮಾಡಿದ ಹತ್ತಿರದಲ್ಲಿ ಮಾಡಿದರೆ ರೋಗ ಹೋಗ್ತದೆ. ಹೃದಯ ಸರ್ವಕಾಮಸ್ತು, ಹೃದಯದಲ್ಲಿ ಎಲ್ಲ ಬಗೆಗಳು. ನಾಭವು ಜ್ಞಾನೇ ಪ್ರದರ್ಶಯೇತ್, ಜ್ಞಾನಕ್ಕಾಗಿ ಮೂಲಾಧಾರದಲ್ಲಿ ತೋರಿಸುವ ಕ್ರಮ. ಪ್ರಜಾಕಾಮಸ್ತು ಗುಹ್ಯೇ ವೈ, ಮಕ್ಕಳಾಗಲಿಕ್ಕೆ ಗುಹ್ಯೇಂದ್ರಿಯದಲ್ಲಿ. ಪಶುಕಾಮಸ್ತು ಗುಲ್ಪಯೋ, ಇನ್ನು ಕೆಳಗೆ. ಜಾನುಭ್ಯಾಂ ಗ್ರಾಮಕಾಮಸ್ತು, ರಾಷ್ಟ್ರಕಾಮಸ್ತು ಪಾದಯೋ. ವಶೀಕರಣ ಕಾಮಸ್ತು ವಾಮಹಸ್ತೆ ಪ್ರದರ್ಶಯೇತ್. ಅದಾದರೆ ಎಡಕೈಯಲ್ಲಿ ತೋರಿಸಿ, ಬಲಕೈದು ತೋರಿಸಲಿಕ್ಕೆಲ್ಲ ಎಡಕೈಯಲ್ಲಿ ಮಾಡಿಕೊಂಡಾಗ ಮುದ್ರೆಯನ್ನು ವಶೀಕರಣಾದಿಗಳಲ್ಲಿ ಉಪಯೋಗಿಸಲಿಕ್ಕೆ ಬರ್ತದೆ ಅಂತ ತೋರಿಸ್ತಾರೆ. ಪಾಪಕ್ಷಯೇ ಅಭಿಚಾರೇವ ವ್ಯಾಧಿರೋಗ ವಿನಾಶನೆ ಬಹಿಹಿ ಶರೀರಾತ್ ಕುರ್ವೀತ, ದೇಹದಿಂದ ಹೊರಗೆ ಶಿವಸ್ಯಾಗ್ರೇತು ಸಂಸ್ಪೃಶೇತ್, ದೇವರ ಎದುರಲ್ಲಿ ತೋರಿಸುವ ಕ್ರಮ ಅಂತ. ಇದೆಲ್ಲ ಮುದ್ರೆ ಬಗ್ಗೆ ಎಲ್ಲ ಹೆಚ್ಚು ಮಾತಾಡಲಿಕ್ಕಿಲ್ಲ ಅಂತ ಹೇಳ್ತಾರೆ ತಂತ್ರಗಾರರೆಲ್ಲ. ಅಂದರೆ ಅಪೂರ್ವವಾದಂಥ ಕೆಲವು ಪ್ರಯೋಗಗಳು ಇರ್ತವೆ ಅಂತ. ಇನ್ನು ಮಾಮೂಲಿ ನನ್ನದು ಪೂಜೆ ಪುನಸ್ಕಾರಗಳಲ್ಲಿ ಅಂಗಪೂಜೆ. ಮೊನ್ನೆ ಶಿವರಾತ್ರಿ ಕಳೆದಾಗಿದೆ, ಅದರ ತಡವಾಗಿ ಆದರೂ ಬಹಳ ಚಂದವಾಗಿ ಕೊಡಬೇಕು ಅಂತ ಕಾದಿದ್ದೆ. ಇದೊಂದು ವಿಶಿಷ್ಟವಾದದ್ದು. ಅಂದರೆ ಎರಡು ಶಬ್ದಗಳನ್ನು ಮೊದಲು ಸೇರಿಸಲಿಕ್ಕುಂಟು. ತ್ರ್ಯಂಬಕಾಯ ತ್ರಿನೇತ್ರಾಯ ಅಂತ ನೋಡಿ, ಒಂದೇ ವರ್ಡ್ ಆದರೂ ಮೀನಿಂಗ್ ಒಂದೇ ಅಂತ ಯೋಚನೆ ಮಾಡಿದರು, ಬೇರೆ ಬೇರೆ ಅರ್ಥಗಳಲ್ಲಿದೆ ಅಂತ ಹೇಳುತ್ತಾ ಆ ಶಬ್ದಗಳನ್ನು ಪ್ರಯೋಗ ಮಾಡುತ್ತಾರೆ. ಮತ್ತು ಕಾಲಾಕಿನಿ ರುದ್ರಾಯ ನಮಃ ಪಾದೋ ಪೂಜಯಾಮಿ, ಮತ್ತು ಪುನಃ ತ್ರ್ಯಂಬಕಾಯ ತ್ರಿನೇತ್ರಾಯ ಕಾಲಾಕಿನಿ ಮೂರ್ತಯೇ ನಮಃ ಹಾಗೆ ಹೇಳಿ ಜಂಘೆ ಪೂಜಯಾಮಿ ಅಂತ ಒಟ್ಟು ಎಲ್ಲವನ ಅವಯವಗಳನ್ನು ಪೂಜೆ ಮಾಡುವ ಕ್ರಮ, ಅಂಗಪೂಜೆಯ ಮಂತ್ರಗಳು. ಇನ್ನು ಶಿವಶಕ್ತಿ ಕಲೆ ಅಂತ ಉಂಟು, ಬಹಳ ಪಂಚ ರೂಪದ ಶಿವನಿಂದಲೂ ಬಂದಿರತಕ್ಕಂಥ ಕಲೆಗಳು. ಸದ್ಯೋಜಾತ ಅಷ್ಟಕಾಜ್ಞೆಯ, ಸದ್ಯೋಜಾತನಿಂದ 8 ಕಲೆಗಳು ಬರ್ತವೆ. ಕೊನೆಯಲ್ಲಿ ಹಾಕಿದ್ದೇನದು ವೃದ್ಧಿ ಸಿದ್ಧಿ ಲಘು ಲಕ್ಷ್ಮೀ ಮೇಧಾ ಕಾಂತಿ ಸ್ವತಃ ಪ್ರಜಾ ಅಂತ ಹೇಳಿ. ಆನಂತರ ವಾಮದೇವಾಸ್ತ್ರಯೋದಶ, ವಾಮದೇವನಲ್ಲಿ 13 ಉಂಟು, ಅದನ್ನು ಆರಂಭದಲ್ಲೇ ಕೊಟ್ಟಿದ್ದೇನೆ. ರಜಾ ರಕ್ಷಾ ರತಿರ್ವಾಹ್ಯ ಅಂತೇಳಿ 13 ಕಲೆಗಳು ವಾಮದೇವನದ್ದು. ಅಘೋರನದ್ದು ಮತ್ತೆ 8, ಅದು ಕೆಳಗಿಂದ ಮೇಲಕ್ಕೆ ಲಾಸ್ಟ್ ಬಟ್ 1. ತಮಾಮೋಹ ಕ್ಷಮಾ ನಿದ್ರಾ ಎನ್ನುವಲ್ಲಿ 8 ಕೊಟ್ಟಿದ್ದೇನೆ. ಈಶಾನಸ್ಯ ಕಲಾಹ ಪಂಚ, ಈಶಾನನದ್ದು 5, ಶಶಿನಿ ಚಾಂಗದ ಹೃಷ್ಟ ಮರೀಚಿ ಜ್ವಾಲಿನಿ ಅಂತ. ಅಷ್ಟಾತ್ರಿಂಶ ಒಟ್ಟಿಗೆ 38, ಅಷ್ಟಾತ್ರಿಂಶ ಕಲಾಜ್ಞೇಯ ಪೂಜನೀಯ ಪ್ರಕೀರ್ತಿತ. ಪ್ರತಿಯೊಂದು ರೂಪಗಳ ಹತ್ತಿರದಲ್ಲಿ ಆಯಾ ಕಲೆಗಳ ಚಿಂತನೆ ಮಾಡಿಕೊಂಡು ಅಂಥ ವಿಶೇಷವಾದ ಗುಣಲಕ್ಷಣಗಳನ್ನು ಪಡೆಯಲಿಕ್ಕೆ ಆಗ್ತದೆ ಅಂತ. ಇದು ಒಟ್ಟು ಕವಚ. ಹೇಗೆ ನಾರಾಯಣ ಕವಚ ಕೆಲಸ ಮಾಡ್ತದೆ ಹಾಗೆ ಇದು ಶಿವಕವಚ. ಇದು ಕಲಿಬೇಕಾದ ಕತೆ. ವಾಸ್ತವವಾಗಿ ಆಯುರಾರೋಗ್ಯ ಜನನಂ, ಕವಚದಿಂದ ನಮಗೆ ಆರೋಗ್ಯ ಬರ್ತದೆ, ಆಯುಷ್ಯ ಬರ್ತದೆ. ಅಪವರ್ಗ ಫಲಪ್ರದಂ, ನಮಗಿಲ್ಲಿಂದ ಬಿಡುಗಡೆ ಆಗ್ತದೆ. ಶತ್ರುಕ್ಷಯಕರಂ, ನಮ್ಮ ವೈರಿಗಳು ಹೋಗ್ತಾರೆ ದೂರಕ್ಕೆ. ಭೂತಕೃತ್ಯ ಅಪಸ್ಮಾರ ರೋಗನತ್, ಯಾವುದೋ ಹೆಚ್ಚು ಕಡಿಮೆ ಇದ್ದರೆ ಅಪಸ್ಮಾರಗಳು, ಮೂರ್ಛೆ ರೋಗಗಳೆಲ್ಲಿದ್ದರೆ ಹೋಗ್ತದೆ ಇದು ಅಂತ ಹೇಳಿ ಹೆಂಡತಿಗೆ ಹೇಳ್ತಾನೆ. ಪ್ರಿಯೇಹ್ಯತದ್ ಸಮಾಖ್ಯಾತಂ ಸಾಧಕಾಭೀಷ್ಟ ಸಿದ್ಧಿದಂ, ಸಾಧಕರೇ ಅಭೀಷ್ಟವನ್ನು ಸಿದ್ಧಿ ಮಾಡಿಕೊಡುವಂತೆ ಕವಚ. ಅಲ್ಲಿ ಕಲರ್ ಚೇಂಜ್ ಮಾಡಿದ್ದೇನೆ, ಅಂದರೆ ದಿಕ್ಕಿನಲ್ಲಿ ರಕ್ಷಣೆಗೆ. ಪೂರ್ವೇ ಮಾಂ ಶಂಕರ ಪಾತು, ಆಗ್ನೇಯಾಂ ಶೂಲಧೃತ್, ಕಪಾಲಿ ದಕ್ಷಿಣೆ ನೈಋತೆ ಜಟಿಲ, ಪಶ್ಚಿಮೇ ಪಾರ್ವತೀತ್ರಾತ, ವಾಯವ್ಯೇ ಪ್ರಮತಾಧಿಪ, ಉತ್ತರೇ ಮುಂಡಮಾಲಾಢ್ಯ, ಈಶಾನ್ಯೇ ವೃಷಭಧ್ವಜ, ಊರ್ಧ್ವೇ ಪಾತತಃ ಶಂಭು, ಅಧಸ್ಥಃ ಧೂಲಿಧೂಸರ, ಅಗ್ರತಃ ಭೈರವ, ಪೃಷ್ಠತಃ ಕೇಚರ, ದಕ್ಷಿಣೇ ಭೂಚರ, ವಾಮೇ ಚ ಪಿಶಿತಾಶನ ಅಂತ. ನಮ್ಮ ಸುತ್ತಮುತ್ತಲೂ ಎಂತಹ ರುದ್ರನ ಶಕ್ತಿಗಳು, ರೂಪಗಳು ಚಿಂತನೆಯಲ್ಲಿ, ರಕ್ಷಣೆಯಲ್ಲಿ ಬರ್ತಾರೆ ಅಂತ. ಉಳಿದದ್ದು ನಮ್ಮ ಅಂಗಗಳು. ತಲೆಯಿಂದ ಶುರು ಮಾಡಿ ಕೇಶಾನ್ ಪಾತು ವಿಶಾಲಾಕ್ಷಾನ್ ಶುರು ಮಾಡಿ ಪಾದಾಧ ಪಾತು ಸತತಂ ವ್ಯೋಮಕೇಶೋ ಜಗತ್ಪ್ರಿಯ ಅಂತ ಕಾಲಿನ ಕಡೆಯವರೆಗೆ ಕಲಿಬೇಕಾದ್ದು, ಹೇಳಬೇಕಾದ್ದು, ತಿಳಿಬೇಕಾದ್ದು ಅಷ್ಟೆಲ್ಲ ಶಿವನ ಚಿಂತನೆಯನ್ನು. ಅಂದರೆ ಅದ್ಭುತವಾದಂಥ ಕೆಲವೆಲ್ಲ ನಮಗೆ ಕೊಡಮಾಡಿದ ಲಾಭಗಳು ವಿವರಿಸಬೇಕಾದ್ದು ನಾನಿಲ್ಲಿ. ಮಹಾಕೈಲಾಸ ಮೂರ್ತಿಯ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಕೆಲವರು ಇದನ್ನು ಸದಾಶಿವ ಮೂರ್ತಿ ಅಂತ ಕರೀತಾರೆ. ಇದು ಮುಖ್ಯವಾಗಿ
ದೇವರ ಪೀಠದಲ್ಲಿ ಚಿಂತನೆ ಮಾಡತಕ್ಕಂಥ ಅಪೂರ್ವವಾದ ಒಂದು ಸುದ್ದಿ. ದೇವರ ಪೂಜೆಯಲ್ಲಿ ಧರ್ಮಂ ಜ್ಞಾನಂಚ ವೈರಾಗ್ಯಂ ಐಶ್ವರ್ಯಂಚೈವ ಕೋಣಗಾನ್ ಧರ್ಮಾಯ ನಮಃ, ಜ್ಞಾನಾಯ ನಮಃ, ವೈರಾಗ್ಯಾಯ ನಮಃ, ಐಶ್ವರ್ಯಾಯ ನಮಃ ಅಂತ ಪೂಜೆ ಮಾಡಲಿಕ್ಕೆ ಉಂಟು ದೇವರ ಸುತ್ತ. ಧರ್ಮಕ್ಕೆ ಯಾರು ಕೇಳಿದರೆ ಯಮನೇ ಅಧಿಕಾರಿ, ನಮಗೆ ಧರ್ಮದ ಮೇಲೆ ಅಧಿಕಾರ ಕೊಡ್ತಾನವ. ಜ್ಞಾನಕ್ಕೆ ವಾಯುದೇವರು, ವೈರಾಗ್ಯಕ್ಕೆ ಅದೇ ಶಿವ. ಪೂಜೆ ಮಾಡುವಾಗ ದುಡ್ಡು ಮಾಡಬೇಕು ಅಂತ ಕಾಣಬಾರ್ದು, ಇನ್ನೇನೋ ಬೇಕು ಅಂತ ಅನಿಸಬಾರ್ದು. ಹಾಗಾಗಿ ವೈರಾಗ್ಯ ಅವನು. ಐಶ್ವರ್ಯ ಒಡೆತನ ಅದು ವಾಸ್ತವವಾಗಿ ಇಂದ್ರನದ್ದು. ಯಾಕೆಂದರೆ ಅವನು ಕೈಕಾಲುಗಳೆಲ್ಲ ಇಂದ್ರಿಯಗಳೆಲ್ಲ ನಿಂತಿದ್ದಾನೆ ಮಾಡಿಸ್ಲಿಕ್ಕೆ. ಹೀಗೆ 4 ಜನರನ್ನು ಪೂಜೆ ಮಾಡಬೇಕು. ಅಷ್ಟೇ ಅಲ್ಲದೆ ತದಂತ ಪೂರ್ವದಿಕ್ ಪೂರ್ವಂ ಅಧರ್ಮಾದಿವಿಷ ಪೂಜೆ ಇದ್ದು ಅಧರ್ಮಾಯ ನಮಃ, ಅಜ್ಞಾನಾಯ ನಮಃ, ಅವೈರಾಗ್ಯಾಯ ನಮಃ, ಅನೈಶ್ವರ್ಯಾಯ ನಮಃ ಅಂತ ಬೇಕಂತೆ. ಯಾಕೆ ಕೇಳಿದರೆ ಇಲ್ಲಾದರೆ ಅವರು ಅಧರ್ಮಾದಿಗಳನ್ನು ಕೊಟ್ಟು ಬಿಡ್ತಾರೆ ಅಂತ, ನಮ್ಮಿಂದ ಮಾಡಿಸಿಬಿಡ್ತಾರೆ. ಅದರಿಂದ ಅವನಿಗೂ ನಮಸ್ಕಾರ, ಇವನಿಗೂ ನಮಸ್ಕಾರ. ಯಾಕೆಂದರೆ ಅವನು ಸುಮ್ಮನೆ ಇರಲಿ ಅಂತ, ಇವನೇನಾದರೂ ಕೊಟ್ಟು ಬಿಡಲಿ ಅಂತ. ಒಳ್ಳೆಯವರನ್ನು ನಮಸ್ಕಾರ ಮಾಡಲಿಕ್ಕುಂಟು. ಅಧರ್ಮಕ್ಕೆ ಅಧಿಪತಿ ಯಾರು ಕೇಳಿದರೆ ನಿರೃತಿ, ಪ್ರೇತದ ಮೇಲೆ ಕೂತವ. ಅಜ್ಞಾನಕ್ಕೆ ದುರ್ಗೆ, ಕಪ್ಪು ಸೀರೆಯವಳು. ಆನಂತರ ಅವೈರಾಗ್ಯಕ್ಕೆ, ವೈರಾಗ್ಯ ಇಲ್ಲದೆ ಆಗಲಿಕ್ಕೆ ಕಾರಣ ಅದು ಕಾಮ, ಬಯಕೆಯವ ಮನ್ಮಥ. ಮತ್ತು ಅನೈಶ್ವರ್ಯಕ್ಕೆ, ಬಡತನಕ್ಕೆ, ಎಂಥದಿಲ್ಲ ಅಂತ ಹೇಳಿಕೊಳ್ಳಿಕ್ಕೆ ಅದು ಶಿವ. ಅದರಿಂದ ಡಬಲ್ ರೋಲ್ ಉಂಟು ಅವನಿಗೀಗ. ವೈರಾಗ್ಯಕ್ಕೂ ಅನೈಶ್ವರ್ಯಕ್ಕೂ ಒಬ್ಬನು 8 ಆಗ್ತದಲ್ಲಿ, ಆದರೆ ಜನ ಇರುವುದು 7. ಆದ್ದರಿಂದ ಶಿವನೊಬ್ಬನನ್ನು ದೊಡ್ಡದು ಮಾಡಿ ತೋರಿಸಿ, ಅಂದರೆ ಶಿವನ ಪಾತ್ರ ಏನಿದೆ ಅಂತ. ಇಷ್ಟಾಗಿಯೂ ಪೀಠದಲ್ಲಿ ಅವನೊಂದು ವಿಶೇಷ ಕೆಲಸ ಉಂಟು ಕೇಳಿದರೆ, ಅವನು ದೇವರನ್ನು ಹೊತ್ತುಕೊಂಡಿದ್ದಾನೆ. ಪೀಠದ ಅಧಿಪತಿ ಅವ. ಒಳಗೋದ್ರೆ ಆಸನಕ್ಕೆ ಶೇಷ ಇರ್ತಾನೆ, ಹೊರಗೆ ಬಂದರೆ ಹಾರಲಿಕ್ಕೆ ಗರುಡ ಇರ್ತಾನೆ, ನಡುವೆ ಪೀಠದಲ್ಲಿರುವ ಹೊತ್ತುಕೊಳ್ಳಲಿಕ್ಕೆ ಕಾರಣ ಇವ ಇದ್ದಾನೆ. ಧ್ಯಾಯೇ ಸದಾ ಶಿವಂ ಮಧ್ಯೆ ಪಂಚಾಶದ್ ಹಸ್ತಶೋಭಿತಂ. ಅವನಿಗೆ ಎಷ್ಟು ಕೈ ಕೇಳಿದರೆ 50 ಕೈ. ಮುಖೇನ ಪಂಚವಿಂಶತ್ಯ, ಮೋರೆ ಎಷ್ಟು ಕೇಳಿದರೆ 25 ಮೋರೆ. ಪಂಚಸಪ್ತತಿ ಚಕ್ಷುಷ, ಒಂದೊಂದಕ್ಕೂ 3 ಮೋರೆ, 75, 3 ಕಣ್ಣುಗಳು, 75 ಕಣ್ಣುಗಳು. ಪಾಂಡುರಾಭಂ, ಬಿಳಿ ಇದ್ದಾನೆ. ನೀಲಕಂಠಂ, ಕುತ್ತಿಗೆ ಕಪ್ಪಿದೆ, ನೋಡಲಿಕ್ಕೆ ಗೊತ್ತಾಗ್ತದೆ. ಶಿರೋಭಿಹಿ ಪಾಣಿಭಿಸ್ ಸಹ ಯೋಗಪೀಠಂ ಧೃತಂ ಧ್ಯಾಯೇತ್. ಅವನು ತಲೆಗಳಿಂದಲೂ ಕೈಗಳಿಂದಲೂ ಪೀಠವನ್ನು ಹೊತ್ತಿದ್ದಾನೆ ದೇವರದ್ದು. ತಲೆ ಮೇಲೆ ಪೀಠ ಇದೆ, ಕೈಯಲ್ಲಿ ಹೊತ್ತಿದ್ದ. ಹಾಗೊಂದು ಅದ್ಭುತವಾದಂತಹ ಶಿವನ ಪೀಠ ಚಿಂತನೆ. ಇದು ಯಾರು ಹೇಳಿದ್ದಿಲ್ಲ ನಿಮಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಯಾವತ್ತೋ, ಅಂದರೆ ನಾನು ಎಷ್ಟೋ ಸರ್ತಿ ಹೇಳಿದ್ದುಂಟು ಪೂಜೆಯ ಬಗ್ಗೆ ಎಲ್ಲ ಹೆಚ್ಚು ಮೌನ ಮಾಡ್ತೇನೆ ಅಂತ. ಆದರೆ ಕೆಲವು ಸ್ಲೈಡ್ಸ್ಗಳಲ್ಲಿ ಕೆಲವು ಅಪೂರ್ವವಾದಂಥ ವಿಷಯಗಳು. ಇದು ಸುಮ್ಮನೆ ಒಂದು ಭೂತಗಣಗಳ ನಡುವೆ ಹೇಗೆ ಶಿವ ಕಾಣುತ್ತಾನೆ ಅಂತ ಹೇಳಿ ಚಿಂತನೆಯಲ್ಲಿ ಅವನ ವೈಭವ, ಅವನ ಅದ್ಧೂರಿತನ, ಅದಕ್ಕೆ ನಮಃ ಶಬ್ದ ಹಾಕಿದ ಮಹಾಭಾರತದ ಸ್ತೋತ್ರ. ಮಹಾಭಾರತವು ಶಿವನನ್ನು ಅದ್ಧೂರಿಯಾಗಿ ಸ್ತುತಿಸಿದೆ, ತುಂಬ ಸುಲಭವಾಗಿ. ನಮಃ ಶಂಕರ ಸರ್ವೇಶ, ನಮಃ ಸರ್ವ ಜಗದ್ಗುರು ಅಂತ ಹೇಳ್ತಾ ಕೊನೆಗೆ ನಾನು ಹಾಕಿದ್ದಿದ್ದಕ್ಕೋಸ್ಕರ ನಮೋ ಭೂತಪತೆ ಶಂಭೋ ಜನ್ನು ಕನ್ಯಾಂಬುಶೇಖರ, ಎಲ್ಲ ಅರ್ಥ ಆಗುವ ಪದಗಳಲ್ಲಿ ತುಂಬ ಚಂದವಾಗಿ, ಏನು ಕ್ಲಾಶ್ ಇಲ್ಲ, ಗೊಂದಲ ಇಲ್ಲ, ಸಲೀಸಾದ ಅರ್ಥಗಳಲ್ಲಿ ಈಸಿಯಾಗಿ ಎಲ್ಲ ಕಡೆ ನಮಸ್ಕಾರ ನಮಸ್ಕಾರ ಅಂತ ಹೇಳ್ತಾ ಮಾಡುವ. ಇನ್ನೂ ಅನೇಕ ಇದೆ. ಅರ್ಜುನ ಸ್ತೋತ್ರ ಮಾಡಿದ್ದು ಒಂದು 50, 80, 90 ಶಿವನಾಮಗಳನ್ನು ಹೇಳಿದ್ದೆಲ್ಲ ಇದೆ. ಅದನ್ನೆಲ್ಲ ಹಾಕಲಿಲ್ಲ, ತರಲಿಲ್ಲ, ತುಂಬ ಆಗತ್ತೆ ಅಂತ. ದುರ್ಗಾ ದೇವಿ ಒಳ್ಳೆ ಹೋಗಿ ಅಲ್ಲಿ ಸ್ವಪ್ನದಲ್ಲಿ ಮಾಡಿದ ಸ್ತೋತ್ರಗಳೆಲ್ಲ ಅರ್ಜುನ ತುಂಬ ಇದೆ. ಶಿವನ ಒಂದು ವಿಶೇಷತೆ ಅಂದರೆ ಡಮರು ಅಲ್ಲಾಡಿಸಿ ಅವನು ಸೂತ್ರವನ್ನು, ವ್ಯಾಕರಣ ಸೂತ್ರವನ್ನು ಕೊಟ್ಟ ಕತೆ. ಎಲ್ಲ ಅಕ್ಷರಗಳು ಉಗಮವಾದ ನಮೂನೆ. 14 ಸರ್ತಿ ಬಾರಿಸಿದ್ದಾನೆ. 14 ಸರ್ತಿ ಬಾರಿಸಿದಾಗ ಈ ಪ್ರಕಾರದ್ದು ಕೇಳಿಕೊಂಡು ಎಲ್ಲ ಅಕ್ಷರಗಳನ್ನು ತಂದುಬಿಟ್ಟಿದೆ. ಉಚ್ಚಾರಣೆಯಲ್ಲಿರುವುದು ಇಷ್ಟೇ ಅಕ್ಷರಗಳು. ಯಾರಾದರೂ ಏನಾದರೂ ಎಲ್ಲಿಯಾದರೂ ಹೇಗಾದರೂ ಅದರಾಚೆ ಹೇಳಲಿಕ್ಕೇನು ಬರುವುದಿಲ್ಲ ಅಂತ. ಇನ್ನೇನಿದ್ರೆ ಇದರೊಟ್ಟಿಗೆ ಸೇರಿಸುವಂಥದ್ದು ಅಂತ. ಅವನ ತ್ರಿಶೂಲದ ಬಗ್ಗೆ ಒಂದು ಕೆಲವು ಮಾತುಗಳು. ಅಧಿದೇವತೆ ಚಿತ್ರ ಎಲ್ಲ ಹಾಕಲಿಕ್ಕೆ ಹೋಗಲಿಲ್ಲ ನಾನು. ತ್ರಿಶೂಲಕ್ಕೆ 3 ಚೂಪಿ ಇದೆ. ತ್ರಿಶೂಲಸ್ತು ತ್ರಿಶೀರ್ಷ ಸ್ಯಾತ್, ಸಿತಾಗ್ರಹ ಕ್ರೂರರೋಚನ. ಆ ದೇವತೆ ಬಹಳ ವಿಚಿತ್ರವಾದ ಕಣ್ಣು ಅವನಿಗೆ. ಕಾಂಸ್ಯಕಾಯ, ಕಬ್ಬಿಣದ ಮೈ, ಲೋಹ ಶೀರ್ಷ, ತುದಿ ಭಾರಿ ಗಟ್ಟಿ ಇದೆ. ಚತುರ್ಹಸ್ತ ಪ್ರಮಾಣವಾನ್. ತ್ರಿಶೂಲ ಎಷ್ಟು ಉದ್ದ ಉಂಟು ಕೇಳಿದರೆ 4 ಕೈ, 4 ಮೊಳ ಇದ್ದಾಗಿ ಅಷ್ಟುದ್ದವಾದಂತಹ ತ್ರಿಶೂಲ ಅವನ ಕೈಯಲ್ಲಿ. ಅದು ಧೂನನಂ ತ್ರೋಟನಶ್ಚೇತಿ, ಅದು
ಚುಚ್ಚಲಿಕ್ಕೂ ಚುಚ್ಚುತ್ತೆ, ದೂಡಲಿಕ್ಕೂ ದೂಡುತ್ತೆ ಅಂತ. ಹಿಂಬದಿಯಿಂದಲೂ ಹೊಡೆಯುವುದು, ಮುಂಬದಿಯಿಂದಲೂ ಹೊಡಿಬಹುದು ಅಂತ ಅದರ ಕ್ರಮ. ಇದು ನೀತಿ ಪ್ರಕಾಶ್ ಯುದ್ಧ ನೀತಿಯಲ್ಲಿ ಹೇಳಿದ ಮಾತುಗಳದು. ಇನ್ನು ಶೂಲತ್ರಯಂ ಸಂವಿತರನ್ ದುರಾತ್ಮನೆ ತ್ರಿಶೂಲಧಾರೆ ನಿಯಮೇನ ಶೋಭಸೆ, ಶೈವ ಸಿದ್ಧಾಂತ ಸಾರದಲ್ಲಿ ಹೇಳಿದ್ದು. ನೀನು ತ್ರಿಶೂಲ ಇಟ್ಕೊಂಡು ಏನು ಮಾಡ್ತೀಯ, ನಿನ್ನ ಸಂಕೇತ ಏನು ಕೇಳಿದರೆ ನಾನು 3 ಶೂಲವನ್ನು ಕೊಡ್ತೇನೆ ಅಂತ. ತ್ರಿಶೂಲ, ಶೂಲ ಅಂದರೆ ಬಾಧೆ ಅಂತ ಅರ್ಥ. ತಲೆಶೂಲೆ ಅಂತ ಹೇಳೋದಿಲ್ಲ, ಕೆಲವೊಮ್ಮೆ ಉದರ ಶೂಲ ಅಂತೆ, ಹೊಟ್ಟೆ ನೋವು ಅಂತ. 3 ನೋವು ಕೊಡ್ತೇನೆ ನಾನು. ಯಾರಿಗೆ ಅಂದರೆ ಕೆಟ್ಟವನಿಗೆ. ಕೆಟ್ಟವನಿಗೆ 3 ನೋವು ಕೊಡಲಿಕ್ಕೋಸ್ಕರ ನಾನು 3 ಚೂಪನ್ನು ಇಟ್ಕೊಂಡಿದ್ದೇನೆ, 3 ಶೂಲ ಅಂತ. ಅದು 3 ಪ್ರಕಾರದ್ದು ಯಾವುದು ಕೇಳಿದರೆ 3 ಪ್ರಕಾರದ್ದು ಅವನಿಗೆ ಕೊಡುವಂತಹ ಬಾಧೆಗಳು ವಾಸ್ತವವಾಗಿ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತೇಳಿ. ಅಸ್ವತೃಶ್ಯಗಳು, ಶೋಕಮೋಹಗಳು, ಜರ ವ್ಯಾಧಿಗಳು, ಇದಿಷ್ಟು ಶೂಲತ್ರಯ ವಾಸ್ತವವಾಗಿ. ಇದನ್ನು ಕೊಡಲಿಕ್ಕೋಸ್ಕರ ನಾನು ಎಷ್ಟು ಯಾರು ಜನ ಗೊತ್ತಿಲ್ಲ ತ್ರಿಶೂಲ ಯಾಕೆ ಇಟ್ಕೊಂಡಿದ್ದಾನೆ, ಅದು ಎಂಥದ್ದು ಅಂತ ಹೇಳ್ತಾರೆ ಅಷ್ಟೇ. ಯಾಕೆ ಹೇಳುವುದಂದ್ರೆ ಕೆಟ್ಟವರಿಗೆ 3 ಕಡೆ ಬಾಧೆ, ಅವರಿಗೆ ಹಿಂದಿನವರಿಗೂ ಹೊಡಿತೇನೆ, ಮುಂದಿನವರಿಗೂ ಹೊಡಿತೇನೆ. ಕೆಲವೊಮ್ಮೆ ಹಾಗೆ ಹೇಳೋದಲ್ವ, ನಿನಗೂ ಹೊಡಿತೇನೆ ಅಂತ. ಭಯೋತ್ಪಾದನೆ ಅಂದರೆ ಹಾಗೆ, ನೀವು ಮಾಡಿದ ನಿಮ್ಮದು ಏನಿದೆ ಅದನ್ನು ತೆಗೆಯುವುದು, ನಿಮ್ಮ ಹಿಂದಿನದ್ದೇನು ಎಲ್ಲಿದೆ ಏನು ಬಂದಿದೆ ಅದನ್ನು ತೆಗೆಯುವುದು, ನಿಮ್ಮನ್ನು ತೆಗೆಯುವುದು ಅಂತ. ನಿಮ್ಮ ತಂದೆ ತಾಯಿಗಳಿಗೂ, ನಿಮ್ಮ ಮಕ್ಕಳ ಮರಿಗಳಿಗೂ, ಮತ್ತು ನಿಮಗೆ ಥ್ರೆಟ್. ಈ ಶೂಲತ್ರಯ ಎನ್ನುವುದು ಹಾಗೆ ಮನುಷ್ಯನದ್ದು. ಇನ್ನು ಮೃತ್ಯುಂಜಯ ಹೋಮ ಅಂತ ನಡೀತದೆ. ಅದಕ್ಕೆ ತ್ರ್ಯಂಬಕ ಮಿಜಾಮಹೆ ಮಂತ್ರವನ್ನು ಉಪಯೋಗಿಸ್ತಾರೆ. ಬೇರೆ ಮಂತ್ರಗಳು ಇವೆ. ಅದು ಕೆಲವು ಮಾತುಗಳು ಲಿಂಗ ಪುರಾಣದಲ್ಲಿಯೂ ಬಂದದ್ದು, ಕೆಲವು ಮಾತುಗಳು. ಆಗಬೇಕಾದ್ದು ತಿಲಹೋಮ ಅಂತ ಮುಖ್ಯ ವಿಷಯ. ಎಳ್ಳು ಹೋಮ ತಿಲೈಹಿ, ಆದರೆ ಮುಖ್ಯವಾಗಿ ಎಳ್ಳು ಹಾಳಿರ್ತದೆ ಅನ್ನೋದ್ರೆ ಅಕೀಟ ಇಷ್ಟ ಅಂತ ಮೊದಲೇ ಹೇಳ್ತಾರೆ, ಚೆನ್ನಾಗಿರಲಿ ಅಂತ. ಮತ್ತು ಘೃತಾಕ್ತೈಹಿ, ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಮುಳುಗಿಸಿರಬೇಕು, ಆಗ ಅಗ್ನಿಗೆ ಹಾಕಲಿಕ್ಕೆ ಅನುಕೂಲ ಆಗ್ತದೆ, ಆಗ ಪಾಪ ಹೋಗ್ತದೆ ಅಂತ ಪಾಪನಾಶ ಕೃತ್. ಸುಮ್ಮನೆ ತಿಲಹೋಮ ಮಾಡಬೇಡಿ, ಎಳ್ಳು ಅಂತ ಹಾಕಬೇಡಿ. ಎಳ್ಳನ್ನು ಚೆನ್ನಾಗಿ ತುಪ್ಪದಲ್ಲಿ ಪಸೆಯನ್ನು ಕೊಟ್ಟಿಡಿ, ಆದರೆ ಕೀಟ ಎಲ್ಲ ಇಲ್ಲದಿರಲಿ, ಅದನ್ನು ಶುದ್ಧ ಮಾಡಿಕೊಳ್ಳಿ ಅಂತ ಮೊದಲೇ ಹೇಳುತ್ತಾರೆ. ಇದು ಮೃತ್ಯುಂಜಯ ಮಂತ್ರದಿಂದ ಶುರು ಮಾಡಲಿಕ್ಕೆ ಹೋಮ. ಮತ್ತು ಮಂತ್ರ ಮುಗಿದ ನಂತರ ಹಾಕಿ ಹೇಳ್ತಾರೆ. ಮಂತ್ರ ಅಂತ ಜುಹಿಯಾತ್ ಅಂತ. ಮಂತ್ರ ಮುಗಿಯುವುದು ಅದಕ್ಕೆ ಸಂಬಂಧಪಟ್ಟಂತಹ ಓಂಕಾರದ ಜೊತೆಯಲ್ಲಿ. ಓಂಕಾರ ಇಲ್ಲದೆ ಮಂತ್ರ ಹೊರಗೆ ಬರುವುದಿಲ್ಲ, ತುದಿಯಲ್ಲಿ ಆಗಲಿ ಕಡೆಯಲ್ಲಿ ಆಗಲಿ. ಅದು ಮುಗಿದಾಗ ಮಂತ್ರ ಮುಗೀತದೆ. ಮತ್ತೆ ಆಹುತಿ ಕೊಡಿ, ಮೊದಲೇ ಹಾಕ್ತಾ ಹೋಗ್ತೊಳ್ಬೇಡಿ ಅಂತ ಸ್ವಲ್ಪ ಜೋರು ಮಾಡುತ್ತಾರೆ. ಮತ್ತು ಸಹಸ್ರ ಹೋಮಂ ಕೃತ್ವಾಪಿ, 1000 ಮಾಡಬೇಕು ಅಂತ ಕ್ರಮ. ಯಾರು ಮಾಡೋದು ಕೇಳಿದರೆ ನೀನೇ, ನನಗೆ ಗೊತ್ತಿಲ್ಲ ಹೇಳಿದರೆ ಋತ್ವಿಕ್. ಹಾಗಾದರೆ 1000ಕ್ಕೆ ಒಂದು 10 ಜನ ಕರೆಯುವುದು, 100 ಆಗಲಿ, ಅದೆಲ್ಲ ಬೇಡ, ಹಾಗೆಲ್ಲ ಆಗುವುದಿಲ್ಲ. ಋತ್ವಿಕ್ ಏಕೋವಾ ಅಂದಾನೆ, ಒಬ್ಬನೇ ಹಾಕ್ಲಿಕ್ಕೆ ಇರುವಂಥದ್ದು. 1000 ಮಾಡಿದರೆ ಸಮಸ್ಯೆ ಆಗೋದಿಲ್ಲ. ಒಬ್ಬನಿಂದ 1000 ಮಾಡಲಿಕ್ಕೆ ಬರ್ತದೆ. ತಿಲಹೋಮ ಸಹಸ್ರಕಂ ಕುರ್ಯಾತ್ ಮೌನೇನ ಮೇಧಾವಿ ಪ್ರಾಜಾಪತ್ಯ ಬಲ ಲಭೇತ್. ಮಧ್ಯೆಯಲ್ಲೆಲ್ಲ ಮಾತುಕತೆ ಆಗೋದು, ಫೋನ್ ಎತ್ತುವುದು ಎಲ್ಲ ಮಾಡಲಿಕ್ಕಿಲ್ಲ. ಇದೆಲ್ಲ ಕಮ್ಮಿ ಆಗಿ ಚೂರೇ ಹಾಕ್ಲಿಕ್ಕೆ ಹೇಳ್ತೀರಲ್ಲ ನೀವು ಎಳ್ಳು, ಅದೇನು ಒಂದೊಂದು ಸೆರೆ ಹಾಕ್ಲಿಕ್ಕೆ ಹೇಳೋದಿಲ್ಲ. ಅದು ಮೃಗಮುದ್ರೆಯಲ್ಲಿ ಹಾಕಲಿಕ್ಕೆ ಅಂತ ಕ್ರಮ. ಇದು ಮೃಗಮುದ್ರೆ ಅಂತ ಅರ್ಥ. ಈ 3 ಬೆರಳುಗಳು ನಡು ಬೆರಳಿನ ಜೊತೆಯಲ್ಲಿ ಉಂಗುರ ಬೆರಳು ಸೇರಿ, ಅಂದರೆ ಪವಿತ್ರ ಬೆರಳು ಸೇರಿ, ಅದಕ್ಕೆ ಇನ್ನೊಂದು ಹೆಸರು ಕೊಡುವ, ಅದಕ್ಕೋಸ್ಕರ ಕೊಟ್ಟಿದ್ದೇನೆ ಪವಿತ್ರ ಬೆರಳು ಅಂತ. ಆನಂತರ ಹೆಬ್ಬೆರಳನ್ನು ಸೇರಿ ಎತ್ತಲಿಕ್ಕೆ, ಆಗ ಎಷ್ಟು ಬೇಕಾದರೂ ಎತ್ತಿಕೊಳ್ಳಿ, ಅಷ್ಟು ಬರ್ತದೆ. ಒಂದು 100 ಗ್ಯಾರಂಟಿ ಬರ್ತದೆ ಅಂತ ಕ್ರಮ ಎಳ್ಳು. ಹಾಗೆ ಹಾಕಲಿಕ್ಕೆ. ಮತ್ತು ಅದು ಪಸೆ ಇರ್ತದೆ ಎಳ್ಳಿನಲ್ಲಿ, ತುಪ್ಪ ಹಾಕಿದ್ರಿಂದ, ಹಾಗಾಗಿ ಚೆನ್ನಾಗಿ ಹಾಕಲಿಕ್ಕೆ ಬರ್ತದೆ. ಇನ್ನು ಹೆಚ್ಚು ಹಾಕಲಿಕ್ಕಿಲ್ಲ. ಅಷ್ಟು ಮಾಡಿದರೆ ಒಳ್ಳೆಯದಾಗಿ, ಅಷ್ಟು ಮಾಡಿದರೆ ಸಾಕಾಗಿದೆ. ಇನ್ನು ಜಾಸ್ತಿ ಪಾಪ ಇಲ್ಲೆಲ್ಲ ಹೇಳ್ತಾರೆ, ಸರ್ವ ಪಾಪ ವಿನಾಶಿಕ. ಇಷ್ಟನ್ನು ನೀವು ಕೊಟ್ಟರೆ, 1000 ಆವತ್ತಿ ಕೊಟ್ಟರೆ, ಮಂತ್ರ ಚೆನ್ನಾಗಿ ಹೇಳಿ ಕೆಲಸ ಒಳ್ಳೆಯದು ಮಾಡಿ. ನಮಗೆ ವಾಸ್ತವವಾಗಿ ಅಲ್ಲಿ ಕ್ವಾಂಟಿಟಿ ಮುಖ್ಯ ಅಲ್ಲ, ನಮಗೆ ಕ್ವಾಲಿಟಿ ಮುಖ್ಯ, ಮಂತ್ರದಲ್ಲಿಯೂ ತಂತ್ರದಲ್ಲಿಯೂ. ಹುತ್ವಾ ತ್ರಿಯಂಬಕೇನೈವ ಮಧುನೈವ ಚ ಸಂಪ್ಲುತಾಂ, ಜೇನುತುಪ್ಪದಲ್ಲಿಯೂ ಹೋಮ ಮಾಡಲಿಕ್ಕೆ ಬರ್ತದೆ ತ್ರಿಯಂಬಕ ಮಂತ್ರದಿಂದ. ಯಾವುದನ್ನು? ದೂರ್ವಾಂ, ಗರಿಕೆ. ಸುಲಭ, ಖರ್ಚೇ ಇಲ್ಲ. ಈಗ ಎಳ್ಳಿಗೆ ಆದರೆ ಖರ್ಚಿತ್ತು, ತರಲಿಕ್ಕೆ ಹೋಗಬೇಕು. ಇದು ಗದ್ದೆಯಲ್ಲಿ ಹೋದರೆ ಗರಿಕೆ ತರಲಿಕ್ಕೆ ಕಷ್ಟ ಇಲ್ಲ. ಗರಿಕೆಯಲ್ಲಿ 4-5 ಎಸಳಿದ್ದರೆ ಸರಿ, ಚೂಪೊಂದು ಮಧ್ಯದಲ್ಲಿ, ಆಚೀಚೆ 4 ಇದ್ದರೆ ಸಾಕಾಗುತ್ತೆ ಮೃತ್ಯುಂಜಯನಿಗೆ. ಅಯುತ ಸಂಖ್ಯಾಕಾಂ, ಇದು ಮಾತ್ರ 10,000 ಮಾಡಲಿಕ್ಕೆ, ಜೇನುತುಪ್ಪದಲ್ಲಿ ಮುಳುಗಿಸಿ ಹಾಕಲಿಕ್ಕೆ ಮಾತ್ರ. ಸರ್ವದ್ರವ್ಯ ಸಮನ್ವಿತಾಂ, ಇದರೊಟ್ಟಿಗೆ ಉಳಿದ ದ್ರವ್ಯಗಳೆಲ್ಲ ಹಾಕಲಿಕ್ಕೆ ಅಂತ ಹೇಳ್ತಾರೆ. ಯಾವುದ ದ್ರವ್ಯ? ತಂ ಪುಷ್ಟಿವರ್ಧನಂ ದೇವದ ತ್ರ್ಯಂಬಕ ಮಿಜಾಮಹೇ ಮಂತ್ರದಲ್ಲಿನ ಪುಷ್ಟಿವರ್ಧನ ಶಬ್ದ ನಮಗೆ ಪುಷ್ಟಿ ಕೊಡ್ತಾನೆ, ಶಾಂತಿ ಪುಷ್ಟಿ ಅಂತ ಕ್ರಮ, ಅಭಿವೃದ್ಧಿ ಕೊಡ್ತಾನೆ. ಘೃತೇನ ಪಯಸಾತತ, ಘೃತ ಅಂದರೆ ತುಪ್ಪ, ಪಯಸ್ಸು ಅಂದರೆ ಹಾಲು, ಮಧುನ ಜೇನುತುಪ್ಪ, ಯವ ಗೋಧೂಮ ಮಾಷ, ಮಾಷ ಅಂದರೆ ಉದ್ದು, ಬಿಲ್ವ ಫಲೇನ ಚ ಕುಮುದ ಅರ್ಕ ಶಮೀಪತ್ರ ಗೌರ ಸರ್ಷಪ ಶಾಲಿಬಿ. ಗೌರ ಸರ್ಷಪ ಅಂದರೆ ಬಿಳಿ ಸಾಸುವೆ.
ಅಕ್ಕಿ, ಶಾಲಿಂದ್ರ ಅಕ್ಕಿ, ಭತ್ತ, ಇವುಗಳೊಟ್ಟು ಸೇರಿಕೊಂಡೇ ಆಗಲಿಕ್ಕೆ ಉತ್ವಾ ಲಿಂಗೇ ಯಥಾನ್ಯಾಯಂ ಭಕ್ತ್ಯಾದೇವಂ ಯಜಾಮಹೇ. ಅಳದೂರಿಯಾದಂಥ ಒಂದು ವಿಚಿತ್ರವಾದ ಹೋಮದ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಮಾಡಿದರೂ ಎಲ್ಲ ಪಾಪ ನಿವೃತ್ತಿ ಆಗ್ತದೆ, ಸಾಯಲು ಹೊರಟವನಿಗೆ ಹೆದರಿಕೆಲ್ಲ ಹೋಗ್ತದೆ ಅಂತ. ಸಾಯುವುದಿಲ್ಲೇನಾಗುವುದಿಲ್ಲ. ಈಗ ಕಾಶಿಯಲ್ಲಿ ಕಥೆ ಇದು. ಮನುಷ್ಯ ಸಾಯ್ತಾನೆ. ನಿಜವಾಗಿ ಶಿವನ 2 ಕಣ್ಣಂತೆ, ನೇತ್ರದ್ವಯಂಚ ಮಹೇಶಸ್ಯ ಕಾಶಿ ಕಾಂಚಿ ಅಂತ. ಹಾಗೆ ಎಲ್ಲರೂ ಕಾಶಿಗೆ ಇಷ್ಟಪಡ್ತಾರೆ. ಯಶಾಂಕ್ವಾಪಿ ಗತಿ ನಾಸಿ ತೇಷಾಂ ವಾರಾಣಸೀಪುರಿ ಅಂತ. ಯಾರಿಗೆಲ್ಲಿ ಗತಿ ಇಲ್ಲ ಅವರಿಗೆ ಕಾಶಿಯೇ ಗತಿ ಅಂತ. ಅದರಿಂದ ಅಹಂ ಕಾಶಿಂ ಗಮಿಷ್ಯಾಮಿ ಅಂತ ಹೇಳೋದು ದಿನ. ಹೋಗ್ತೇನೆ ಕಾಶಿ ಹೋಗ್ತೇನೆ ಅಂತ. ಹೋಗದಿದ್ದರೂ ಪರವಾಗಿಲ್ಲ, ಹೋದ ಫಲ ಬರ್ತದೆ ಅಂತ ಕ್ರಮ. ಕಾಶಿವಾಸ ಫಲಂ ಲಭೇತ್ ಅಂತ. ಅವಿಮುಕ್ತೆ ತ್ಯಜನ್ ಪುರಾಣನ್ ಮಮಲೋಕೆ ಮಹೀಯತೆ ಅಂತ ಶಿವನೇ ಹೇಳ್ತಾನೆ ಸ್ಕಂದ ಪುರಾಣದಲ್ಲಿ. ನನ್ನ ಕ್ಷೇತ್ರದಲ್ಲಿ ಯಾರಾದರೂ ಪ್ರಾಣ ಬಿಟ್ಟರೆ ನನ್ನ ಲೋಕಕ್ಕೆ ಬರ್ತಾನವನು ಅಂತ. ಅನೇಕ ಜನ್ಮ ಸಂಸಿದ್ಧಾನ್ ವರ್ಜಯಿತ್ವ ಮಹಾಮುನಿನ್ ನಾನೇಶಾ ಮರಣಂ ತತ್ರ ಎಚ್ಚಂತ್ಯತೆ ವಿಭೀಷಣಾ. ಬ್ರಹ್ಮಪುರಾಣ ಹೇಳ್ತದೆ, ಸುಲಭ ಇಲ್ಲ, ಕಾಶಿಯಲ್ಲಿ ಜನನನ್ನು ಸಾಯಲಿಕ್ಕೆ ಬಿಡುವುದಿಲ್ಲ ಯಮದೂತರು. ಬಹಳ ವರ್ಷಗಳಲ್ಲಿ, ಬಹಳ ಜನ್ಮಗಳಲ್ಲಿ ಎಲ್ಲ ಪುಣ್ಯ ಮಾಡಿದವರಿಗೆ ಮಾತ್ರ ಕಾಶಿಯಲ್ಲಿ ಸಾವು ಬರುವುದು. ಇಲ್ಲಾದರೆ ಎಲ್ಲರೂ ಸಹ ಕಾಶಿಯಲ್ಲಿ ಹೋಗ್ತಿದ್ದಾರಲ್ಲ ಸಾಯಲಿಕ್ಕೆ. ಹಾಗೆಲ್ಲ ಆಗುವುದಿಲ್ಲ ಅಂತ. ಜಪಧ್ಯಾನ ವಿಹೀನಾನಾಂ ಜ್ಞಾನವರ್ಜ್ಯ ತೇಜಸಾಂ ತಥೋ ದುಃಖತಾನಾಂಚ ಗತಿ ವಾರಾಣಸಿ ನೃಣಾಂ. ಏನು ಮಾಡದವರಿಗೆ ಗತಿ ವಾರಾಣಸಿಯೇ. ಅಲ್ಲಿ ಏನುಂಟು ಕೇಳಿದರೆ, ಅಲ್ಲಿ ಸಾಯುವಾಗ ಶಿವ ರಾಮಮಂತ್ರವನ್ನು ಹೇಳ್ತಾನೆ ಅಂತ ಕ್ರಮ. ಕಾಶಿಯಲ್ಲಿ ವಿಶೇಷ ಅಂದರೆ ಭಾರಿ ಇಷ್ಟ. ಅಲ್ಲಿ ಕೂತು ಶ್ರೀರಾಮಸ್ಯ ಮನುಂ ಕಾಶ್ಯಾನ್ ಜಜಾಪ ವೃಷಭಧ್ವಜ ಮೊದಲಾಗೆರೆ ಓದಬೇಕಾದ್ದು. ಕಾಶಿಯಲ್ಲಿ ಕೂತು ರಾಮಮಂತ್ರವನ್ನು ಶಿವ ಜಪ ಮಾಡಿದ್ದಾನೆ. ಕೋಟಿ 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 ಗಟ್ಟಲೆ, ರಾಮಮಂತ್ರ ಅಲ್ಲ, ವರ್ಷ, ಕೋಟಿ ಕೋಟಿ ಗಟ್ಟಲೆ ವರ್ಷ ಜಪ ಮಾಡಿದ್ದಾನವ. ಮನ್ವಂತರ ಸಹಸ್ರೈಸ್ತು ಜಪಹೋಮ ಅರ್ಚನಾದಿಭಿ. ಕೇವಲ ಜಪ ಮಾಡಿದ್ದಲ್ಲ, ಹೋಮವೂ ಮಾಡಿದ್ದಾನೆ, ಅರ್ಚನೆಯೂ ಮಾಡಿದ್ದಾನೆ. ಇದು ಲಿಂಕ್. ಜಪ ಮಾಡಿದ ನಂತರ ಪೂಜೆ ಮಾಡುವುದು ಅರ್ಚನೆ, ಅರ್ಚನೆ ಆದ ನಂತರ ಹೋಮ ಮಾಡೋದು. ಇದು ಒಂದಕ್ಕೊಂದು ಸಂಬಂಧಪಟ್ಟ ವಿಷಯ. ಅಲ್ಲದಿದ್ದರೆ ಜಪ ಮಾಡುವುದು, ಜಪ ಮಾಡಿದ ನಂತರ ಹೋಮ ಮಾಡೋದು, ಮತ್ತು ಒಳ್ಳೆ ತಿಳಿದವರಿಗೆ ಅರ್ಚನೆ ಮಾಡೋದು, ಅವರನ್ನು ವಿಶೇಷವಾಗಿ ಮನ್ನಿಸುವುದು. ಹೀಗೆ 3 ಪ್ರಕಾರದಲ್ಲಿ ಇರತಕ್ಕಂಥ ಕಥೆಗಳಿತು. ಅಗ್ನಿಮುಖದಲ್ಲಿ ಆರಾಧನೆ, ತನ್ನ ಮನಸ್ಸಿನಲ್ಲಿ ಚಿಂತನೆ, ಮತ್ತು ಜ್ಞಾನಿಗಳ ಮುಖದಲ್ಲಿ ಊಟೋಪಚಾರಗಳು ಅಂತ. ತತಪ್ರಸನ್ನೋ ಭಗವಾನ್ ಶ್ರೀರಾಮ ಪ್ರಾಶಂಕರಂ. ಇಷ್ಟು ಮಾಡಿದಾಗ ರಾಮ ಹೇಳುತ್ತಾನೆ, ಎಂತ ಬೇಕು ಅಂತ ಕೇಳ್ತಾನೆ. ಎಂತ ಬೇಕು ಕೇಳು, ವೃಣೀಶ್ವ ಯದಭೀಷ್ಟಂ ತತ್ ದಾಸ್ಯಾಮಿ. ಪರಮೇಶ್ವರ, ನೀನು ದೊಡ್ಡ ವಿಷಯ ಅಲ್ಲ, ನಿನಗೆ ಹೇಳಿಕೊಡುತ್ತೇನೆ ಅಂತ. ಅದಕ್ಕೆ ಹೇಳ್ತಾ ತಾತ ಸಚ್ಚಿದಾನಂದಾತ್ಮಾನ ಶ್ರೀರಾಮೇಶ್ವರ ಮಣಿಕರ್ಣೆ ಮಮ್ಮ ಕ್ಷೇತ್ರೇ ಗಂಗಾಯಾಂಬ ತಟೆ ಪುನಃ ಮ್ರಿಯೇತ ದೇಹಿ ತಜ್ಜಂತೋ ಮುಕ್ತಿರ್ನಾಥೋ ವರಾಂತರ. ಇಲ್ಲಿ ಯಾರಾದರೂ ಸತ್ತರೆ, ಗಂಗೆಯಲ್ಲೇ ಆಗಲಿ ನನ್ನ ಕ್ಷೇತ್ರದಲ್ಲೇ ಸತ್ತರೆ ಅವರಿಗೆ ಮೋಕ್ಷ ಆಗಲಿ, ಅದರ ಆಚೆಗೆ ಏನು ಬೇಡ ಅಂತ. ಆಯಿತು ಅಂತಾನೆ. ಮುಮೂರ್ಷೋ ದಕ್ಷಿಣೇ ಕರ್ಣೆ ಯಸ್ಯ ಕಸ್ಯಾಪಿ ವಾ ಸ್ವಯಂ ಉಪದೇಕ್ಷ್ಯಸಿ ಮಂತ್ರಂ ಸಮುಕ್ತ ಭವಿತಾ ಶಿವ. ಅವನು ಉತ್ತರ ಕೊಟ್ಟದ್ದು ಮತ್ಸ್ಯಪುರಾಣದಲ್ಲಿ ಉಂಟು. ನನ್ನ ಮಂತ್ರ ಯಾರಿಗಾದರೂ ನೀನು ಹೇಳಿಬಿಡು, ಅವನು ಉದ್ಧಾರ ಆಗ್ತಾನೆ ಅಂತ ಸಾಯುವಾಗ. ಆದ್ದರಿಂದ ಶಿವ ರಾಮಮಂತ್ರವನ್ನು ಕಿವಿಯಲ್ಲಿ ಹೇಳುತ್ತಾನೆ. ಯೋಗ್ಯತೆ ಇದ್ದವರಿಗೆ ಕೇಳಿಸಿಕೊಳ್ಳುತ್ತದೆ. ಅಲ್ಲಿಂದ ಅವನು ಬಿಡುಗಡೆಯನ್ನು ಪಡಿತಾನೆ ಅಂತ. ಏವಮೇ ಮಹಾಮಂತ್ರ ಜೀವಾನ ಅಂತ ತನುತ್ಯಜಾಂ ಕಾಶ್ಯಾಂ ಸಂಸ್ರಾವ್ಯ ಮರಣೆ ದತ್ತೇ ಮುಕ್ತಿಂ ಪರಂ ಶಿವ ಅಂತ ಕೈಲಾಸ ಸಂಹಿತೆಯು ಬಹಳ ಸ್ಪಷ್ಟವಾಗಿ ಶಿವ ಉಪದೇಶ ಮಾಡ್ತಾನೆ ಅಂತ ಹೇಳುತ್ತದೆ. ಇದು ಕಾಶಿ. ಕಾಶಿಯಲ್ಲಿ ಹಿಂದಿನ ಸ್ಲೈಡ್ಸ್ಗಳಲ್ಲಿ ನಾನು ಮೇಲೆ ಡುಂಡಿಯನ್ನು ಕೊಟ್ಟಿದ್ದೇನೆ, ಗಣಪತಿಯನ್ನು, ಕೆಳಗೆ ಕಾಶಿ ವಿಶ್ವನಾಥನನ್ನು ಕೊಟ್ಟಿದ್ದೇನೆ. ಅದಕ್ಕೆ ಹಿಂದೆ ಘಾಟಿನಲ್ಲಿ ಅವರು ಸುಡು ಮಾಡುವಂಥದ್ದು ಎಲ್ಲ ಮುಗಿಸುವಂಥದ್ದನ್ನು ಇಟ್ಟಿದ್ದೇನೆ. ಇಲ್ಲಿ ಉಳಿದವರೆಲ್ಲ ಇದ್ದಾರೆ. ಲಾಸ್ಟ್ ಗೆರೆಯಲ್ಲಿ ಮತ್ಸ್ಯಪುರಾಣ ಹೇಳುವಂಥದ್ದು ವಿಶ್ವೇಶಂ ಮಾಧವಂ ದುಂಡಿಂ ದಂಡಪಾಣಿಂಚ ಭೈರವಂ ಒಂದೇ ಕಾಶೀಂ ಗುಹಾಂ ಗಂಗಾಂ ಭವಾನೀಂ ಮನ್ನಿಕರ್ಣಿಕಾಂ. ಈ ಶ್ಲೋಕ ನೀವು ಅಲ್ಲಿ ಕೇಳ್ತೀರಿ, ಆದರೆ ವಿಚಿತ್ರವಾಗಿ ಕೇಳ್ತೀರಿ ಮಾತ್ರ. ಅವ್ರು ಏನು ಹೇಳ್ತಾರೆ ಅರ್ಥ ಆಗೋದಿಲ್ಲ. ನನಗೆ ಹೇಳಲಿಕ್ಕೂ ಬರೋದಿಲ್ಲ ಅವ್ರು ಹೇಳೋ ರೀತಿಯಲ್ಲಿ, ಧಾಟಿಯಲ್ಲಿ ಒಂದೂ ಶಬ್ದಗಳು ಸ್ಪಷ್ಟ ಇಲ್ಲದೆ ಹೇಳ್ತಾರೆ ಅವರು ಈ ಶ್ಲೋಕವನ್ನು. ಇದಿಷ್ಟೇ ವಿಷಯ. ಅಲ್ಲಿರತಕ್ಕಂಥ ವಿಶ್ವೇಶ, ಕಾಶಿ ವಿಶ್ವನಾಥ ಮತ್ತು ಮಾಧವ, ಬಿಂದು ಮಾಧವ ಮೇಲಿದ್ದಾನೆ, ಮತ್ತು ಡುಂಡಿ ಹಿಂದೆ ತೋರಿಸಿದೆ ಗಣಪತಿ, ದಂಡಪಾಣಿಂಚ ಭೈರವಂ, ಇದು ಭೈರವ. ಅಲ್ಲಿ ಹೀಗೆ ಕಾಣುವುದಿಲ್ಲ ನಿಮಗೆ, ಬಟ್ಟೆಲ್ಲ ಮುಚ್ಚಿ ಮೋರೆ ಮಾತ್ರ ಕಾಣುತ್ತಾರೆ. ಕೆಲವು ಮೋರೆಗೂ ಸಹ ಲಿಂಗದಾಗಿ ತೋರಿಸ್ತಾರೆ. ಯಾರು ಸ್ಪಷ್ಟವಾದ ಒಳಗಿನ ಭೈರವನನ್ನು ಕಾಣಲಿ. ನಾನು ಒಳಗಿನ ಭೈರವನನ್ನು ಹುಡುಕಿ ತಂದಿದ್ದೇನೆ. ಅದಕ್ಕೋಸ್ಕರ ಭೈರವ ಹೇಗಿದ್ದಾನೆ ಅಲ್ಲಿಂದ, ಕಾಳಭೈರವ.
ಮತ್ತು ಕಾಶಿ, ಗುಹಾ, ಗಂಗಾ, ಭವಾನಿ, ಮಣಿಕರ್ಣಿಕ, ಅನ್ನಪೂರ್ಣ ಇದ್ದಾಳಲ್ಲಿ, ವಿಶಾಲಾಕ್ಷಿ ಇದ್ದಾಳೆ. ಇವರನ್ನೆಲ್ಲ ಇವತ್ತು ಸಿಗತಕ್ಕಂಥ ಚಿತ್ರದ ಚಿಂತನೆಗಳಿವು. ಶಿವನನ್ನು ರುಕ್ಮಿಣಿಯು ಪರೀಕ್ಷೆ ಮಾಡಿದ್ದಾಳೆ, ಚಿಂತನೆ ಮಾಡಿದ್ದಾಳೆ, ಪೂಜೆ ಮಾಡಿದ್ದಾಳೆ. ಅವಳು ಹೇಳ್ತಾಳೆ, ನಾನೆಲ್ಲಿಯಾದರೂ ನಿನ್ನ ಪೂಜೆ ಮಾಡಿದರೆ ನನಗೆ ಕೃಷ್ಣ ಸಿಗುವಂತಾಗಲಿ ಅಂತ. ಅಂದರೆ ಮುಂದಕ್ಕೆ ನಾಳೆ ಇಂದ್ರಾಣಿ ಪೂಜೆಗೂ ಹೋಗ್ತಾಳೆ ಅವಳು. ಪೂರ್ತೇಷ್ಟ ದತ್ತ ನಿಯಮ ವ್ರತ ದೇವ ವಿಪ್ರ ಗುರುವಚನಾದಿವಿರಲಂ ಭಗವಾನ್ ಪರೇಶಃ ಆರಾಧಿತ ಯದಿ. ಒಂದೊಮ್ಮೆ ಶಿವನನ್ನು ನಾನು ಪೂಜೆ ಮಾಡಿದ್ದರೆ, ಯಾವ ಪ್ರಕಾರದಲ್ಲಿ, ಏನಾದರೂ ದಾನ ಮಾಡಿ, ನಿಯಮ ಮಾಡಿ, ವ್ರತ ಮಾಡಿ, ಕೆಲವು ದೇವತೆಗಳ ಹರಕೆ ಹೊತ್ತು, ವಿಪ್ರರ ಗುರುಗಳ ಅರ್ಚನಾದಿಗಳಿಂದ, ಇನ್ನು ಯಾರದಾದರೂ ಬಯಕೆ ಪೂರ್ತಿ ಮಾಡಿಯೋ, ಇಷ್ಟವನ್ನು ನಡೆಸಿಕೊಟ್ಟೋ, ಏನಾದರೂ ಮಾಡಿಕೊಂಡಿದ್ದರೆ, ಹರಕೆಗಳು ಪೂಜೆ ಪುನಸ್ಕಾರಗಳಾಗಿದ್ದರೆ, ಗದಾಗ್ರಜ ಎತ್ತಿ ಪಾಣಿ ಗೃಣಾತ್, ನನಗೆ ಗದೆ ಹಿಡಿದ ಕೃಷ್ಣ ಬಂದು ನನ್ನನ್ನು ಕೈ ಹಿಡಿಯುವಂತಾಗಲಿ. ನ ದಮಘೋಷ ಸುತಾದಯೋನ್ನಿ, ಶಿಶುಪಾಲ ಮುಂತಾದವರಂತೂ ಖಂಡಿತ ಬೇಡ ಅಂತ ಅವಳು ಕೃಷ್ಣನ ನಿರೀಕ್ಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಕೇಳೋದು ಹೇಗಿರ್ತದೆ ಅಂತ. ಕೃಷ್ಣನು ತಪಸ್ಸು ಮಾಡಿದ್ದನ್ನು ತೋರಿಸ್ತೇನೆ. ಶಿವನದ್ದು ಕೈಲಾಸಕ್ಕೆ ಹೋಗಿ 2 ಸರ್ತಿ ಆಗಿದೆ ಅವನು. ಅದನ್ನು ಜಾಂಬವತಿ ಹೇಳ್ತಾಳೆ. ಮಹಾಭಾರತದ ಮೊದಲ ಗೆರೆದು ಜಾಂಬವತಿ ಹೇಳೋದು, ಕೃಷ್ಣ ನೀನು 12 ವರ್ಷ ಹಿಂದೆ ಹೋಗಿ ಅಲ್ಲಿ ಶಿವನನ್ನು ಪೂಜೆ ಮಾಡಿ ಪ್ರದ್ಯುಮ್ನನ್ನು ಪಡೆದಿದ್ದೀಯಲ್ಲ ಮಕ್ಕಳಾಗಿ ಕೇಳ್ತಾಳೆ. ಹೌದು, ಮತ್ತು ನನಗೂ ಮಗ ಬೇಕಲ್ಲ ಈಗ ಅಂತ. ಆದ್ದರಿಂದ ಜಾಂಬವತಿಯಲ್ಲಿ ಸಾಂಬ ಹುಟ್ಟಲಿಕ್ಕೂ ಮತ್ತೊಮ್ಮೆ ಕೃಷ್ಣ 1 ವರ್ಷ ಹೋಗಿ ಬಂದಿದ್ದಾನೆ. ಪುತ್ರಾರ್ಥಂ ಭಗವಾನ್ ತತ್ರ ತಪಸ್ತಪ್ತಂ ಜಗಾಮಹ, ಲಿಂಗಪುರಾಣ ಮತ್ತೆ ಹೇಳ್ತದೆ. ಆಶ್ರಮಂಚ ಉಪಮನ್ಯೋರ್ವೈ ದೃಷ್ಟವಾನ್ ತತ್ರ ತಮ್ಮ ಮುನಿಂ ತಪಸಾತು ಏಕವರ್ಷೇಣ ದೃಷ್ಟ ದೇವಂ ಮಹೇಶ್ವರಂ ಸಾಂಬಂ ಸಗುಣಂ ಅವ್ಯಗ್ರಂ ಲಬ್ಧವಾನ್ ಪುತ್ರಂ ಆತ್ಮನಃ. ಹೀಗೆ ಕೃಷ್ಣನು ತಪಸ್ಸು ಮಾಡಿದ್ದಾನೆ ಕೈಲಾಸದಲ್ಲಿ, ಶಿವ ದೀಕ್ಷೆಯನ್ನು ಪಡೆದು ಮಾಡಿದ್ದಾನೆ. ಅಂದರೆ ಜನರನ್ನು ಕೃಷ್ಣ ಮಾಡಲಿಲ್ಲ ಅಂತ ಜನರು ಕೇಳೋದು ಬೇಡ ಅಂತ ಅವನು ಮಾಡಿ ತೋರಿಸ್ತಾನೆ. ದರ್ಭೆಯಲ್ಲಿ ಈಗ ನಮಗೆ ಶಿವ ಆಗುವುದಿಲ್ಲ ಹೇಳಿದರೆ ಇದೆಲ್ಲ ಕಷ್ಟ ಉಂಟು ಅಂತ ಹೇಳಲಿಕ್ಕೆ ನಾನು ಹೇಳಿದ್ದು. ದರ್ಭ ಮೂಲೆ ಸ್ಥಿತೋ ಬ್ರಹ್ಮ, ದರ್ಭ ಮಧ್ಯೆ ಜನಾರ್ದನ, ದರ್ಭಾಗ್ರೆ ಶಂಕರ ಪ್ರೋಕ್ತಃ, ಸರ್ವೇ ದೇವಾಹ ಸವಾಸವಾಹ ಅಂತ ಕ್ರಮ. ದರ್ಭೆಯಲ್ಲಿ ಎಲ್ಲರೂ ಇದ್ದಾರೆ ಎಂದು. ಇದು ದರ್ಭೆ, ಬಿಳಿಯಾದ ಕೊರಳಿರುವಂಥದ್ದು ದರ್ಭೆ, ಅದು ಮತ್ತಲ್ಲ. ಈಗ ಏನು ಮಾಡುವ, ಶಿವ ಬೇಡ ಅಂತಾದರೆ ದರ್ಭೆಯನ್ನು ಉಪಯೋಗಿಸಲಿಕ್ಕೆ ಬರೋದು, ಎಲ್ಲ ಕತ್ತರಿಸಬೇಕಾಗ್ತದೆ. ಸರಿ, ತುದಿ ಕತ್ತರಿಸುವ. ಎಷ್ಟು ತುದಿಯಿಂದ ಕತ್ತರಿ, ಅಲ್ಲಿವರೆಗೆ ತುದಿ ನಿಮಗೆ ಈಗ ಉದ್ದದಲ್ಲಿ ಹೇಗೆ ನೋಡುವ, ಮಧ್ಯ ಯಾವುದು ತುದಿ ಯಾವುದು, ಮಧ್ಯದಿಂದ ಹೇಗೆ ಅಂತ. ತುದಿ ಇಲ್ಲದಿದ್ದರೆ ನಮಗೆ ಕೂರ್ಚೆ ಎಲ್ಲ ಮಾಡಲಿಕ್ಕೆ ಇಲ್ಲವೇ ಇಲ್ಲಲ್ಲ ಅಧಿಕಾರಾದಿಗಳೆಲ್ಲ. ಮತ್ತು ಯಾವುದೇ ತುಂಡರಿಸಿದ್ರೂ ಆ ದರ್ಬೆ ಎಷ್ಟೇ ಸಣ್ಣದಿರಲಿ, ಎಷ್ಟೇ ತುಂಡಿರಲಿ, ಅದು ಬುಡ ಮಾಡು ಕಡೆ ಅಂತ ಅರ್ಥ, ಅದರ ಲೆಕ್ಕ ಆಗಿ. ಆದರೆ ಮತ್ತೆ ತುದಿಯನ್ನು ಕತ್ತರಿ ಮತ್ತದ್ರ ಉಳಿದದ್ದು ತುದಿಯಿಂದಲೇ ಅರ್ಥ, ಅದರ ಕೆಳಗಿದ್ದು ಬುಡ ಅಂತಲೇ ಅರ್ಥ. ಅದು 2 ಅಲ್ಲದ್ದೇ ನಡು ಅಂತ ಅರ್ಥ. ನೀವು ಒಂದು ಗೇಣು ಹಿಡ್ಕೊಂಡ್ರು ಇದು ತುದಿ, ಇದು ಬುಡ, ಇದು ನಡು ಆಗ್ತದೆ. ಎಂತ ಮಾಡುವ ಈಗ? ಅದನ್ನು ದರ್ಬೆಯಲ್ಲಿ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಗಲಾಟೆ. ಅದನ್ನು ಎಲ್ಲರೂ ಬೇಕು, ಪ್ರತ್ಯೇಕ ಇದ್ದಾರೆ ಎನ್ನುವುದು ತಿಳಿದಿರಬೇಕು. ಯಾಕೆ, ಬುಡದಲ್ಲಿ ಶಂಕರ ಅಲ್ಲ, ಕಡೆಯಲ್ಲಿ ಬ್ರಹ್ಮ ಅಲ್ಲ, ನಡುವಿನಲ್ಲಿ ಬೇರೆ ಯಾರೂ ಅಲ್ಲ, ನಡುವಿನಲ್ಲಿ ದೇವರೇ ಯಾವಾಗ ಹೇಳಿಕೊಂಡಿದ್ದಾನೆ ಅವನು. ಈಶ್ವರ ಸರ್ವಭೂತಾನ ಮರದ್ದೇಶ ಅರ್ಧನಿಷ್ಠಿ. ಯಾವ ಜೀವಜಾತಗಳ ಸೊತ್ತುಗಳಿರಲಿ ನಡುವೆ ನಿಂತವನು ದೇವರೇ, ತಿರುಗಿಸುವವನು ಅವನೇ. ರಾಮಯನ್ ಸರ್ವಭೂತಾನಿ ಅಂತ ಬದಿಯಲ್ಲಿದ್ದು ತಿರುಗಿಸಲಿಕ್ಕೆ ಆಗುವುದಿಲ್ಲ, ನಡುವಿನಲ್ಲಿರುವವನು. ಆದ್ದರಿಂದ ಇದು ತಪ್ಪಿಸಲಿಕ್ಕೆ ಬರುವುದಿಲ್ಲ. 3 ಜನ ಇದ್ದಾರೆ ಸತ್ಯವೇ, ಬೇರೆ ಕಡೆ ಇದ್ದಾರೆ ಎನ್ನುವುದು ಅಷ್ಟೇ ಸತ್ಯ. ನಿಗೂಢವಾದ ಸತ್ಯವನ್ನು ನಾವು ಸಹಜವಾಗಿ ಒಪ್ಪಬೇಕಾಗತ್ತೆ. ಇದು ಒಂದೇ ಅಂತಲ್ಲ. ಅರಳಿ ಮರ ಅರಳಿದರೆ ಹೇಗಿರ್ತದೆ? ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. ನಾವು ಶನಿವಾರಕ್ಕೆ ಸುತ್ತು ಬರಲೇಬೇಕಲ್ಲ ಅಶ್ವತ್ಥವನ್ನು ಮುಟ್ಟಿಕೊಂಡು. ಹಾಗೆ ಒಬ್ಬರು ಬೇಡ ಹೇಳಿದರೆ, ನಾನು ಕಡೆ ನೋಡುವುದೇ ಇಲ್ಲ, ಅದು ಶಿವ ಇದ್ದಾನೆ. ನಾನು ನಡುವಿಗೆ ಮುಟ್ಟುವುದೇ ಇಲ್ಲ, ಅದು ವಿಷ್ಣುವಿನದ್ದು. ನಡು ಇಲ್ಲದ ಕಡೆ ಇರಲಿಕ್ಕೆ ಆಗ್ತದ? ಶೈವರಿಗೆ ನಡು ಇಲ್ಲದ ಕಡೆ ಆಗುವುದಿಲ್ಲ. ನಾನು ಹಾಗೆ ಹೇಳಿದಾಗ ಏನಿದ್ರು ಕಡೆಯೇ, ತುದಿ ಇದ್ದದ್ದೇ, ನಡುವಿನ ನಂತರದೆಲ್ಲ ತುದಿ. ಕತ್ತರಿಸದೇ ಇಲ್ಲಿ, ಕತ್ತರಿಸದೇ ತುದಿ ನಮಗೇನದು ಮುಗಿಯುವುದೇ ಇಲ್ಲ. ಎಲ್ಲೆಂದರಲ್ಲಿ ತುದಿ ಬರುತ್ತಲ್ಲ. ಇದೆಲ್ಲ ವಿರೋಧದ ವಿಷಯಗಳಿಗೋಸ್ಕರ ಕೆಲವೆಲ್ಲ ಪ್ರಾಯೋಜಕಗಳು. ಈಗ ನಿರ್ಮಾಲ್ಯದ ಬಗ್ಗೆ ಬಹಳ ಮಾತುಗಳು ಹಿಂದೆಯೂ ಹೇಳಿದ್ದೇನೆ, ಇನ್ನು ಸ್ಪಷ್ಟತೆಗೆ ಕೆಲವು ಮಾತುಗಳು. ಇಲ್ಲಿ ತುಂಬ ಶ್ಲೋಕಗಳಿವೆ ಎಲ್ಲ ಕಡೆದು. ಲಿಂಗಾರ್ಚನ ತಂತ್ರ ಆಗಲಿ, ಭವಿಷ್ಯ ಪುರಾಣ ಆಗಲಿ, ಕಾಲಿಕಾ ಪುರಾಣ, ಸ್ಕಂದ ಪುರಾಣ, ಆತ್ಮ, ಸುಮಾರು ಕಡೆಯಲ್ಲಿನ ಮಾತುಗಳನ್ನೆಲ್ಲ ಒಟ್ಟು ಮಾಡಿದ್ದೇನೆ. ಬೇಕು ಬೇಡ, ಬೇಕು ಬೇಡಗಳ ಚಿಂತನೆಗಳೆಲ್ಲ ತುಂಬ ಇವೆ. ಸ್ವಲ್ಪ ಕ್ಲಿಷ್ಟವಾಗಿದೆ, ಆದರೆ ಯೋಚನೆ ಮಾಡಿಕೊಳ್ಳಿ. ಯತ್ಕಿಂಚಿತ್ ಉಪಚಾರಂ ಈ ಲಿಂಗೋಪರಿ ನಿವೇದಯೇತ್
ಯಾವುದನ್ನಾದರೂ ಲಿಂಗದ ಮೇಲೆ ನೀವು ಉಪಯೋಗಿಸಿಕೊಂಡರೆ ತನ್ನಿರ್ಮಾಲ್ಯ. ಮಹೇಶಾನಿ ಅಗ್ರಾಹ್ಯಂ ಪರಮೇಶ್ವರಿ, ಅವನೇ ಹೇಳಿದ್ದಾನೆ ಅದು ಬೇಡ ಅಂತ. ಕಳೆದ ಬಾರಿಯೂ ಯಾಕೆ ಬೇಡ ಎಲ್ಲ ಕಥೆ ಹೇಳಿದ್ದೇನೆ. ಈಗ ಇಷ್ಟೇ ವಾಕ್ಯವನ್ನು ಕೊಟ್ಟಿದ್ದೇನೆ. ದತ್ವಾ ನೈವೇದ್ಯ ವಸ್ತ್ರಾದಿ ನಾದದೀತ ಕಥಾಚನ, ಅವನಿಗೇನಾದರೂ ಕೊಟ್ಟರೂ ನೈವೇದ್ಯ ಬಟ್ಟೆ ಎಲ್ಲ ಕೊಟ್ಟರು ಅದನ್ನೆಲ್ಲ ತಗೊಳ್ಳಿಕ್ಕಿಲ್ಲ. ತ್ಯಕ್ತಂ ಯತ್ ಶಿವಮುದ್ದೇಶ್ಯ ತದಾದಾನೆ ನ ತತ್ವ. ಒಂದು ಸರ್ತಿ ಶಿವನಿಗೆ ಎಂದು ಬಿಟ್ಟರೆ ಉಂಟಲ್ಲ ಅದು ಮತ್ತೆ ತಗೊಳ್ಳಿಕ್ಕೆ ಆಗುವುದಿಲ್ಲ ಅಂತ. ಮತ್ತು ಒಂದು ಮಾತು, ಸ್ಪೃಷ್ಟ್ವಾ ರುದ್ರಸ್ಯ ನಿರ್ಮಾಲ್ಯಂ ಸವಾಸಾಹ ಅಪ್ಲುತ ಶುಚಿ. ಕಾಳಿಕಾ ಪುರಾಣ ಹೇಳ್ತದೆ, ಒಂದೊಮ್ಮೆ ನಿನಗೆ ಮಡಿಯಾಗಬೇಕಾದ್ರೆ ಶಿವನ ನಿರ್ಮಾಲ್ಯ ಮುಟ್ಟಿದ್ರೆ ಮಿಂದು ಬರಬೇಕು ಬಟ್ಟೆ ಸಮೇತ ಅಂತ. ನಿರ್ಮಾಲ್ಯಂ ಯೋಹಿ ಮದ್ಭಕ್ತಿಯ ಮದ್ಭಕ್ತಿ ಆಗಬೇಕದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಬಾಡಿವತ್ವರ್ ಮದ್ಭಕ್ತಿಯ ಶಿರಸಾಧಾರಯಿಷ್ಯತೆ. ನನ್ನ ಇಷ್ಟದಿಂದ ಯಾರಾದರೂ ನಿರ್ಮಾಲ್ಯವನ್ನು ತಲೆಗೆ ಹಾಕ್ಕೊಂಡ್ಬಿಟ್ರೆ ಅಶುಚಿ ಭಿನ್ನ ಮರ್ಯಾದ ನರ ಪಾಪ ಸಮನ್ವಿತ ನರಕೇ ಬಚ್ಚತೆ ಗೋರೆ ತಿರಿಯಗಿಯೋ ನಜಿಜಾಯತ್, ಮತ್ತೆ ಅವನು ಪ್ರಾಣಿಯಾಗಿ ಉಡ್ತಾನೆ. ಈ ಗೆರೆ ಸ್ವಲ್ಪ ವಿಚಿತ್ರವಾಗಿದೆ, ಇದನ್ನು ಸ್ವಲ್ಪ ಕಲೀಲಿಕ್ಕಿದೆ ಮತ್ತು ತಿದ್ದಲಿಕ್ಕಿದೆ. ಇಲ್ಲಿ ವಿಷಯ ಏನು ಕೇಳಿದರೆ, ನಿರ್ಮಾಲ್ಯವನ್ನು ಯಾರು ತಲೆಯಲ್ಲಿ ಹೊತ್ಕೊಳ್ಳುತ್ತಾನೋ, ಯಾರು ಅಶುಚಿ ಭಿನ್ನ ಮರ್ಯಾದ ನರಹ ಪಾಪ ಸಮನ್ವಿತ, ಮೈಲಿಗೆ ಇದ್ದವನು, ಧರ್ಮದ ಚೌಕಟ್ಟು ಮೀರಿದವನು, ಕೆಟ್ಟ ಆಚಾರವುಳ್ಳವನು, ಅಂಥವನು ಒಂದೊಮ್ಮೆ ಧಾರಣೆ ಮಾಡಿದರೆ ಅವನು ಹಾಳಾಗ್ತಾನೆ ಅಂತ ಕ್ರಮ. ಈ ಗೆರೆಯನ್ನು ಸ್ವಲ್ಪ ಬದುಕಿಡಲಿಕ್ಕೆ ಬರ್ತದೆ. ಇದೇ ಮುಂದಿನ ಎಲ್ಲದಕ್ಕೂ ಸೂತ್ರ ವಾಸ್ತವವಾಗಿ. ಅದರಿಂದ ಶಿವನ ನಿರ್ಮಾಲ್ಯವನ್ನೇ ಉಪಯೋಗಿಸಬಾರ್ದು ಅಲ್ಲ, ಯಾರು ಉಪಯೋಗಿಸಬಾರ್ದು, ಹೇಗೆ ಉಪಯೋಗಿಸಬೇಕು ಅಂತ. ತೀರ್ಥ ತಗೊಳ್ಳಿ ಹೇಳಿದ ತಕ್ಷಣ ನಾವು ಕೈ ಹಿಡಿತೇವೆ, ಸ್ವಲ್ಪ ಕೇಳಲಿಕ್ಕೆ ನೀನು ಕೈಯನ್ನು ಎಲ್ಲಿ ಮುಟ್ಟಿದ್ದೀಯ ಅಂತ. ಅದೀಗ ಹೊರಗೆ ಒಳಗೆ ಬಂದಾಗ ನಾನು ಬೂಡ್ಸು ತೆಗೆದು ಬಂದದ್ದಲ್ಲ. ಓ, ಬೂಡ್ಸು ತೆಗೆದ ಕೈಯ ತೀರ್ಥ ತಗೊಳ್ಬೇಡ ನೀನು. ಈಗ ತೀರ್ಥ ತಗೊಳ್ಬೇಕು ಹೇಳಿದ್ದು ಅವರೇ, ತೀರ್ಥ ತಗೊಳ್ಬೇಡ ಹೇಳಿದ್ದವರು ಅವರೇ. ಈಗ ವಿಷಯ ಅಂತ ಕೇಳಿದರೆ ಮಧ್ಯದಲ್ಲಿ ಏನೋ ಒಂದು ಗೆರೆ ಇದೆ, ಅದು ಮಾತುಕತೆ ನಮಗೆ ಗೊತ್ತಿಲ್ಲ ಅಷ್ಟೆ. ಹಾಗೆ ತಲೆ ತುರುಗಿಸ್ತಾ ಇರ್ತಾರೆ, ಅದೆಂಥದ್ದು ಕಾಡು ಪ್ರಾಣಿಗಳನ್ನು ಹುಡುಕ್ತಾ ಇರ್ತಾರೆ, ಮತ್ತು ತೀರ್ಥ ಅಂದರೆ ಹಿಡಿತಾರೆ ಕೈಯಲ್ಲಿ. ಆಗ ಅದರದ್ದು ಒಳಗೆ ಸಂಕ್ರಾಂತಿ ಅವನಿಗೆ ಆಗ್ತದೆ, ಇನ್ನೊಬ್ಬರಿಗಲ್ಲ. ಆ ಕೈಯಲ್ಲಿ ತೀರ್ಥ ಹೋದರೆ ಒಳಗೆ ಅದು ಹೊಟ್ಟೆ ಒಳಗೆ ಹೋಗಿ ಅದು ಸಣ್ಣ ಹೇನು ಹೋಗಿ ದೊಡ್ಡ ಆನೆ ಆಗ್ತದೆ. ಇದು ಗಮನಿಸಬೇಕಾದ ವಿಷಯ. ಆದ್ದರಿಂದ ತೀರ್ಥ ತಗೊಳ್ಬೇಡಿ ಹೇಳುವುದು ಅದು ಹೌದು. ಇಂಥದ್ದೆಲ್ಲ ಮಾತುಗಳು ಜಾಸ್ತಿ ಇರ್ತವೆ ಕೆಲವೊಮ್ಮೆ. ನೀ ಬರಬೇಡಿ, ನೀ ಬರಬೇಕು ಹೇಳುವಲ್ಲಿ ಈ ಗೆರೆಗಳೆಲ್ಲ ಕೆಲವೊಮ್ಮೆ ಇದೆಲ್ಲ ಪುರಾಣದ ಭಾಷೆಗಳು, ನಮ್ಗೆ ಗೊತ್ತಿಲ್ಲದಿದ್ದರೆ ಬಹಳ ಕಷ್ಟ. ಕೊನೆಯ ಗೆರೆ ಹಾಗಾದರೆ ಎಂತ ಮಾಡೋದು ಹೇಳ್ತದೆ ನೋಡಿ. ಅದು ಯಾರು ಕೇಳಲಿಲ್ಲ, ಅದಕ್ಕೆ ಕೊನೆಯ ಗೆರೆ ಉಂಟು. ಅನರ್ಹಂ ಮಮ ನೈವೇದ್ಯಂ ಪತ್ರಂ ಪುಷ್ಪ ಮಲಂಜಲಂ ನಾಕ್ಯನ್ ನಿವೇತಿ ಸಕಲಂ ಕೂಪ ಏವಂ ನಿಕ್ಷಿಪೇತಂದ, ಎಲ್ಲ ಬಾವಿಗೆ ಹಾಕಿ ಅಂತ ಹೇಳ್ತಾನೆ. ಅಂದರೆ ಅದೇ ಹಾಕಲಿಕ್ಕೆ ಒಂದು ಬಾವಿ ಬೇಕಾಗ. ಇದು ಪದ್ಮಪುರಾಣದ ಕಥೆ. ಅದು ಅವನೇ ಹೇಳೋದು, ನನ್ನದು ಅಂತ ಹೇಳ್ತಾನೆ. ಇಂಥದ್ದೆಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ ಇದೆ. ಆದರೆ ನಾನು ನಿರ್ಮಾಲ್ಯಕ್ಕೆ ಸ್ವಲ್ಪ ನಾನು ಗೆರೆ ಎಳೆದಿದ್ದೇನೆ. ಈಗ ಮುಂದಿನ ಮಾತನ್ನು ಹೇಳುತ್ತೇನೆ. ನೈವೇದ್ಯದ ಕತೆ. ದೃಷ್ಟ್ವಾಪಿ ಶಿವ ನೈವೇದ್ಯಂ ಯಾಂತಿ ಪಾಪಾನಿ ದೂರತಃ ಅಂತ. ನೈವೇದ್ಯ ನೋಡಿದರೆ ಸಾಕು, ಪಾಪ ಎಲ್ಲ ಹೋಗ್ತದೆ ಅಂತ ಕ್ರಮ. ಭುಕ್ತೇತು ಶಿವ ನೈವೇದ್ಯ ಪುಣ್ಯಾನ್ಯಾಯ ಅಂತ ಕೋಟಿಶ. ಊಟ ಮಾಡಿದರೆ ಅದು ಕೋಟಿಗಟ್ಟೆಲ್ಲ ಪುಣ್ಯ ಬರ್ತದೆ ಅಂತ. ಈಗ ಬೇಕಾ ಬೇಡವಾ ಅಂತ ಮತ್ತೆ ಕನ್ಫ್ಯೂಸ್. ಇದು ಶಿವಪುರಾಣದ್ದು, ಅದು ಅವರು ಹೇಳಿಕೊಳ್ತಾರೆ. ಬ್ರಹ್ಮ ಅಪಿ ಶುಚಿರ್ಭೂತ್ವ ನಿರ್ಮಾಲ್ಯಂ ಎಷ್ಟು ಧಾರಯೇತ್ ಭಕ್ಷಯಿತ್ವ ಧೃತಂ ತಸ್ಯ ಸರ್ವಾಪಂ ಪ್ರಣಶ್ಯತಿ. ಬ್ರಹ್ಮ ಅಪಿ, ತಪ್ಪು ಮಾಡಿದವನಾದರೂ, ಶುಚಿರ್ಭೂತ್ವ ಒಳ್ಳೆಯವನಾಗಿಕೊಂಡರೆ ನಿರ್ಮಾಲ್ಯಂ ಎಷ್ಟು ಧಾರಯೇತ್. ಆಗಿನ ವಾಕ್ಯಕ್ಕೆ ಇಲ್ಲಿ ಅರ್ಥ ಬಂತು. ತಪ್ಪಾಗಿದ್ದವನಿಗೆ ಕೆಲಸ ಇಲ್ಲ, ಸರಿ ಮಾಡಿಕೊಂಡವನಿಗೆ ಉಂಟು. ನಾವು ಹೇಳೋದಲ್ಲ ಕೆಲವೊಮ್ಮೆ ಅವನಿಗೆ ಶಾಸಕತ್ವ ಅಧಿಕಾರ ಇಲ್ಲ ಅಂತೇವೆ, ಎಂಥದ್ದು ಮಾಡಿಕೊಂಡೇ ಬಂದಿದ್ದಾನೆ, ಮತ್ತು ಅದನ್ನು ಸರಿ ಮಾಡಿಕೊಂಡ್ರೆ ಇನ್ನು ಅವನು ಶಾಸಕನಾಗ್ಬೋದು ಹೇಳ್ತಾನೆ ಅಷ್ಟೆ. ಯಾವುದೇ ಅಧಿಕಾರ ಕೊಡುವುದು ತೆಗೆಯುವುದೆಲ್ಲ ಪ್ರಾಯಶ್ಚಿತ್ತ ಅದ. ಭಕ್ಷಯಿತ್ವ ದುದಂತಸ್ಯ ಸರ್ವಪಾಪಂ ಪ್ರಣಶ್ಯ. ಹಾಗೆ ಇನ್ನೊಮ್ಮೆ ಸಹ ಸ್ಕಂದ ಪುರಾಣದ್ದು ಬ್ರಹ್ಮಹಾಪಿ ಶುಚಿರ್ಭೂತ್ವ ನಿರ್ಮಾಲ್ಯಂ ಸುಧಾರಯೇತ್ ತಸ್ಯ ಪಾಪಂ ಮಹಚ್ಛೀಘ್ರಂ ನಾಶಯಿಷ್ಯೇ ಮಹಾಮತಿ. ಅದರಿಂದ ಬೇಕು ಬೇಡ ಮತ್ತು ದ್ವಂದ್ವದಲ್ಲೇ ನಮ್ಮ ಸ್ಲೈಡ್ಸ್ಗಳಿವೆ. ಇನ್ನು ಮುಂದಿನಕ್ಕೆ ಸ್ಪಷ್ಟ ಮಾಡುವ. ಇಲ್ಲಿ ಒಬ್ಬನನ್ನು ಚಿತ್ರದಲ್ಲಿ ನೋಡಿಕೊಳ್ಳಿ. ಶಿವ ಇದ್ದಾನೆ, ಪಾರ್ವತಿ ಇದ್ದಾಳೆ, ಭಾಳ ಏನ್ಷಿಯಂಟ್ ಪಿಕ್ಚರ್ ಅದು. ಕೆಳಗೆ ಕೂತವನೊಬ್ಬನ ಇದ್ದಾನೆ, ಅವನನ್ನು ಮತ್ತೆ ಮಾತಾಡಿಸ್ತೇನೆ. ಈಗ ತಿನ್ನಲೇಬೇಡಿ ಅಂದರೆ ತಿನ್ನಲೇಬೇಡಿ ಅಲ್ಲ, ಬಾಣಲಿಂಗೆ ನಚ ಶೌಚಂ ನಚ ನಿರ್ಮಾಲ್ಯ ಕಲ್ಪನಾ. ನರ್ಮದೆಯಲ್ಲಿ ಸಿಗುವಂಥದ್ದು ಲಿಂಗ, ಅದೊಂದು ಬಾಣಲಿಂಗ ಅಂತ. ಪೀಠ ನಮ್ಮದೇ, ಲಿಂಗ ಮಾತ್ರ ನರ್ಮದೆ. ಇನ್ನು ಅದು ಸಿಗ್ತದ ಅಂತ ಹುಡುಕಬೇಡಿ, ಮತ್ತೆ ಅದು ಸಿಗುವುದಿಲ್ಲ. ಬಾಣಲಿಂಗ ಭಾಳ ಚೆನ್ನಾಗಿರುತ್ತೆ. ಅದು ಬಾಣಲಿಂಗದಲ್ಲಿ ಎಂಥದೂ ಇಲ್ಲ ಪ್ರಶ್ನೆ. ಅದರಲ್ಲಿ ಊಟ ಮಾಡಿದ್ದು ಮಾಡುವುದೇ. ನಚಾಶೋಚ ನ ನಿರ್ಮಾಲ್ಯ ಸರ್ವಂ ಬಾಣಾರ್ಪಿತ ಗ್ರಾಹ್ಯಂ ಭಕ್ತಿಯ ಭಕ್ತೇಶ್ಚ ನಾಣ್ಯತ್.
ಹಾಗಾದರೆ ಬಾಣಲಿಂಗ ಇಟ್ಕೊಳ್ಳೋದು ಚಂದ ಅಂತ ಕಾಣ್ತಿದೆ ಈಗ ನೋಡಿ. ಉಪಾಯಕ್ಕೆ ಉಪಾಯ ಅವ್ರು ಹೇಳಿದ್ದಾರೆ. ಗ್ರಾಹ್ಯಾಗ್ರಾಹಿ ವಿಚಾರ್ಯಂ ಬಾಣಲಿಂಗೆ ನೈವೇದ್ಯತೆ ತದರ್ಪಿತಂ ಜಲಂ ಪತ್ರಂ ಗೃಹ್ಯ ಪ್ರಸಾದ ಸಂಜ್ಞೆ. ಎಂತ ಬೇಕಾದರೂ ಬಾಣಲಿಂಗದ್ದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬರೋದು ನ್ಯಾಚುರಲ್ ಅಂತ ಅರ್ಥ. ಬಾಣಲಿಂಗ ಮಾತ್ರ ಅಲ್ಲ, ಬಾಣಲಿಂಗೆ ಚ ಲೌಹೆ ಚ ಸಿದ್ಧಲಿಂಗೆ ಸ್ವಯಂಭುವಿ, ತನ್ನಷ್ಟಕ್ಕೆ ಮೇಲೆ ಬಂದ ಲಿಂಗಗಳು ಉಂಟು, ಸ್ವಯಂಭೂ ಲಿಂಗಗಳು. ಲೋಹದ್ದು ಆಗ್ತದೆ. ಪ್ರತಿಮಾಸು ಚ, ಅಲ್ಲಿ ಪಾಜಕಕ್ಕೆ ಹೋಗುವಾಗ ಒಂದು ಬೆಳ್ಳೆಯಲ್ಲಿ, ಪಡುಬೆಳ್ಳೆಯಲ್ಲಿ, ಬೆಳ್ಳೆ ಪಕ್ಕದಲ್ಲೇ, ಕುರ್ಕಾಲ ಪಕ್ಕದಲ್ಲೇ ಒಂದು ದೇವಸ್ಥಾನ ಉಂಟು. ಅದರಲ್ಲಿ ಲಿಂಗ ಅಲ್ಲ, ಶಿವದೇವಸ್ಥಾನ, ಅಲ್ಲಿ ಪ್ರತಿಮೆ. ಅಂಥದ್ದು 2-3 ಕಡೆ ಉಂಟು ಪ್ರತಿಮೆ ಅಂತ. ಪ್ರತಿಮಾಸು ಚ ಸರ್ವಾಸು ನ ಚಂಡ ಅಧಿಕೃತ ಭವೇತ್, ಅಲ್ಲಿ ಚಂಡೇಶ್ವರ ಬರುವುದಿಲ್ಲ. ಹಾಗೆ ಹಿಂದೆನಿದ್ದವ ವ್ಯಕ್ತಿ, ಹಿಂದಿನ ಪಿಕ್ಚರಲ್ಲಿತ್ತಲ್ಲ, ಅವನು ಚಂಡೇಶ, ಶಿವನ ನಿರ್ಮಾಲ್ಯ ಧಾರಿ ಅವ. ಅದಕ್ಕೆ ಅವನ ತಲೆ ಮೇಲೆ ಮಾಲೆ ಎಲ್ಲ ಇದ್ದದ್ದು. ಇದು ಯಾವಾಗ? ಬಾಣಲಿಂಗಕ್ಕೆ, ಸ್ವಯಂಭೂಲಿಂಗಕ್ಕೆ, ಪ್ರತಿಮಾ ಇರುವಲ್ಲಿ ಎಲ್ಲ ಚಂಡೇಶ್ವರ ಬರುವುದಿಲ್ಲ. ಹೀಗೆ ಉಡುಪಿಯಲ್ಲಿ ಚಂದ್ರೇಶ್ವರದಲ್ಲಿ ನಾವು ಇಳಿಯುವಾಗ, ದಕ್ಷಿಣಕ್ಕೆ ಮೋರೆ ಹಾಕಿ ಇಳಿಯುವಾಗ, ಉತ್ತರದ ಬಾಗಿಲಲ್ಲಿ ಇಳಿಯುವಾಗ ಎದುರಲ್ಲಿ ಒಂದು ಲಿಂಗ ಕಾಣ್ತದೆ. ಎಲ್ಲ ಕೇಳ್ತಾರೆ, ಇದೇ ಲಿಂಗವ? ಅದಲ್ಲ, ಒಳಗೆ ಬೇರೆ ಉಂಟು, ಚಂದ್ರೇಶ್ವರ ಒಳಗಿದ್ದಾನೆ. ಮತ್ತು ಇವನು ಚಂಡೇಶ್ವರ, ಇವ ಚಂಡೇಶ. ಅವನ ನಿರ್ಮಾಲ್ಯದಾರಿ. ಹಿಂದೆಲ್ಲ ಅದರ ಮೇಲೆ ಹೂ ಇಡ್ತಿದ್ರು, ಅಂದರೆ ನಿರ್ಮಾಲ್ಯ ಇಡ್ತಿದ್ರು. ಈಗ ಅದು ಇಟ್ಟದ್ದು ನಮಗೆ ಅಂತ ಹೇಳಿ ತೆಗಿತಾರೆ. ಕೆಲವರು ನಾವು ಇಡೋದು ಅಂತ ಅವರು ಇಡ್ತಾರೆ. ಆದರೆ ಇಡುವುದೋ ತೆಗೆಯುವುದೋ ಗೊತ್ತಾಗೋದಿಲ್ಲ. ಅಲ್ಲಿ ಕೊಟ್ಟದ್ದನ್ನು ಕೆಲವರಲ್ಲಿ ಇಡ್ತಾರೆ, ಕೆಲವರು ಇಟ್ಟದ್ದನ್ನು ಕೆಲವರು ತಗೊಂಡು ಹೋಗ್ತಾರೆ. ಅದರಿಂದ ಯಾರು ಇಟ್ಟದ್ದು, ಯಾರು ತೆಗೆಯುವುದು ಯಾರಿಗೂ ಅರ್ಥ ಆಗೋದಿಲ್ಲ. ಅದು ಇವತ್ತು ಈಗ ಕೃಷ್ಣ ಮಠದ ಒಳಗೂ ಹಾಗೆ ಯಾರೋ ಹೂಗಳು, ತುಳಸಿಗಳೆಲ್ಲ ತರ್ತಾರೆ. ಅದು ದೇವರಿಗೆ ಕೊಡಬೇಕು ಅಂತ ಯೋಚನೆ ಬರ್ತದೆ ಅವರಿಗೆ. ಅದು ದೇವರಿಗೆ ಎದುರು ಇಡೋದೊಂದು ಇಡ್ತಾರೆ, ಅವರು ಹೋಗ್ತಾರೆ ಮತ್ತೆ ಕಣ್ಮುಚ್ಚಿ. ಆ ನಂತರ ಯಾರೋ ಬರೋರಿದ್ದಾರೆ, ಇದು ದೇವರಿಗೆ ಇಟ್ಟದ್ದು ಅಂತ ಹೇಳಿ ತಗೊಳ್ತಾರೆ ಅವರು, ಪ್ರಸಾದ ಅಂತ ಮಂಡಿ ಹಾಕೊಳ್ತಾರೆ. ಅದು ಇಟ್ಟದ್ದೋ ತೆಗೆದದ್ದೋ ಹೊಳೆದದ್ದೋ ಏನೂ ಗೊತ್ತಾಗೋದಿಲ್ಲ. ಗಮ್ಮತ್ತು ಇರೋದಂದರೆ ಹಾಗೆ. ಆಚೆ ಬದಿಯಲ್ಲಿ ಹೋಗ್ತಾರೆ, ಮತ್ತೆ ಅದು ಎಲ್ಲಿ ಇಡಬೇಕು ಹೇಳಿದಲ್ಲಿ ಇಡ್ತಾರೆ ಬುಟ್ಟಿಯಲ್ಲಿ ಇದ್ದದನ್ನು ಯಾರೋ ನೋಡಿ ಇದು ತೆಗೆದದ್ದು ಕಾಣ್ತದೆ ನಿರ್ಮಾಲ್ಯ, ಅದನ್ನು ತಗೊಂಡು ಹೋಗ್ತಾರೆ. ಹಾಕುವವರು ಬೇರೆ, ತೆಗೆಯುವವರು ಬೇರೆ. ಅದು ಯಾವ ಕೈಯಲ್ಲಿ ಹಾಕ್ತಾರೆ, ಯಾವ ಕೈಯಲ್ಲಿ ತೆಗಿತಾರೆ ಎಲ್ಲ ಕೇಳಬೇಡಿ. ಮತ್ತು ಕೆಲವು ಬಾಗಿಲು ಹಾಕಿರ್ತಾರೆ, ಅವರು ಹೊಸ್ತಿಲಲ್ಲಿ ಇಡ್ತಾರೆ ಹೂವು, ತುಳಸಿ, ಪುಷ್ಪಗಳನ್ನೆಲ್ಲ. ಅದನ್ನೇ ನಾಳೆ ದೇವರಿಗೆ ಹಾಕ್ತಾರೆ ಅವರು. ಹೊಸ್ತಿಲಲ್ಲಿ ಇಟ್ಟದ್ದು ಲಕ್ಷ್ಮಿಗೆ ಇದ್ದ ಹಾಗೆ, ಅದು ಪ್ರಯೋಗಕ್ಕೆ. ಮತ್ತು ಅದನ್ನು ಹೊಸ್ತಿಲಲ್ಲಿ ದಾಟಿಕೊಂಡೇ ಹೋಗ್ತಾರೆ ಆಚೀಚೆ ಜನ. ಯಾವುದೇ ವಸ್ತುವನ್ನು ದಾಟಿದ್ರು ಮತ್ತು ಅದು ಉಪಯೋಗಕ್ಕೆ ಬರುವುದಿಲ್ಲ. ಇಷ್ಟೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಿರ್ತವೆ. ಹಾಗಾಗಿ ಇದನ್ನು ಮೊದಲಿಗೆ ಚಂಡೇಶನ ಬಗ್ಗೆ ನಾವು ಹೇಳಿದ್ದು. ಅದಕ್ಕೆ ಎದುರು ಹೋಗುವಾಗ ಚಂಡೇಶ ಇದ್ದಾನೆ. ಅವರಿಗೆಲ್ಲ ಅಲ್ಲಿ ಚಂಡೇಶ್ವರ ಇಲ್ಲ, ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಪೂಜೆಯಲ್ಲಿ ಚಂಡೇಶ್ವರನ ಇಲ್ಲ, ಅಲ್ಲಿ ನಾವು ತಿನ್ನಲಿಕ್ಕೆ ಬರ್ತದೆ. ಇಲ್ಲಾಂದರೆ ನಿರ್ಮಾಲ್ಯ ಎಲ್ಲ ನಮ್ಮದು ತಗೊಳ್ಬಾರ್ದು. ಯಾಕೆ ಹೇಳಿದ್ದು ಅಂದರೆ ಅದು ಅವನಿಗೆ ಅಂತ. ನಾವು ತಗೊಳ್ಳಿಕ್ಕಿಲ್ಲ ಅಂದರೆ ಅದು ಅವನಿಗೆ ತಗೊಳ್ಳಿಕ್ಕಿರೋದ್ರಿಂದ ಎಲ್ಲವೂ ಊಟ ಉಪಚಾರಗಳೆಲ್ಲ ಚಂಡೇಶ್ವರನಿಗೆ. ಆದ್ದರಿಂದ ನಾವು ತಗೊಳ್ಳಿಕ್ಕಿಲ್ಲ. ಅದೆಲ್ಲ ಸ್ಪಷ್ಟ ಹೇಳಿ ಮಾರ್ಯರಾಗಾದರೆ, ಹೇಳುವ ಮುಂದಿನ ಸ್ಲೈಡಲ್ಲಿ ಹೇಳುವ. ಇವ ಶುದ್ಧ ಚಂಡೇಶ. ವಿಸರ್ಜಿತಸ್ಯ ದೇವಸ್ಯ ಗಂಧಪುಷ್ಪ ನಿವೇದನ ನಿರ್ಮಾಲ್ಯಂ ತದ್ವಿಜಾನೀಯಾತ್ ವರ್ಜ್ಯಂ ವಸ್ತ್ರ ವಿಭೂಷಣ. ಯಾವುದೇ ಆಗಲಿ ಶಿವನಿಗಾಗಿದ್ದು ಗಂಧ, ಪುಷ್ಪ, ಊಟ ಅದೆಲ್ಲ ನಿರ್ಮಾಲ್ಯ ಅಂತ ಅರ್ಥ. ಯಾವುದು ಬಿಟ್ಟು? ವಸ್ತ್ರ ವಿಭೂಷಣ ಬಿಟ್ಟು. ಅದು ನಿರ್ಮಾಲ್ಯ ಅಲ್ಲ. ಬಟ್ಟೆ ಹಾಕಿದರೆ ಅದು ನಾಳೆ ಮತ್ತೆ ತೊಳೆದು ಹಾಕ್ಬೋದು. ಅಲಂಕಾರದ ವಿಭೂಷಣ, ಮಾಲೆ, ಅದನ್ನು ಮತ್ತೆ ನಾಳೆ ಹಾಕ್ಬೋದು. ಮಾಲೆ ಅಂದರೆ ಬಂಗಾರದ್ದೆಲ್ಲ. ಇನ್ನು ಅದು ನಿರ್ಮಾಲ್ಯ ಹೇಳಿ ತಗೊಂಡು ಹೋಗೋದಲ್ಲ. ಆದ್ದರಿಂದ ಬಟ್ಟೆ ಅದು ಬಿಟ್ಟು ಎಲ್ಲ ಗೆರೆಗಳು ನಮಗೆ ಬೇಕು. ವರ್ಜ್ಯಂ ವಸ್ತ್ರ ವಿಭೂಷಣ ಅರ್ಪಯಿತ್ವ ತೇ ಭೂಯ ಚಂಡೇಶಾಯ ನಿವೇದಯತ್. ಆ ಗಂಧಪುಷ್ಪಾದಿಗಳನ್ನೆಲ್ಲ ದೇವರಿಗೆ ಕೊಟ್ಟ ನಂತರ ಚಂಡೇಶನಿಗೆ ಕೊಡಬೇಕು. ಅದು ಅವನ ಅಧಿಕಾರಿ. ಚಂಡೇಶನಿಗೆ ಕೊಡದಿದ್ದರೆ ನಾವು ತಿಂದರೆ ಅದು ತಪ್ಪು ಹೇಳಿದ್ದವರು. ಚಂಡಾಧಿಕಾರ ನೋಯತ್ರ, ಎಲ್ಲಿ ಚಂಡೇಶನಿಗೆ ಕೊಡಬೇಡಿ ಹೇಳಿದ್ದಾರೆ ಬಾಣಲಿಂಗ ಪ್ರತಿಮೆಗಳಲ್ಲಿ, ಭೋಕ್ತವ್ಯ ತಚ್ಚ ಭಕ್ತಿದ್ದ, ಅಲ್ಲಿ ನೀವು ಊಟ ಮಾಡ್ಬೋದು. ಎಲ್ಲಿ ಚಂಡೇಶ ಇಲ್ಲ ಅಲ್ಲಿ ನೀವು ಊಟ ಮಾಡಿ. ಎಲ್ಲಿ ಚಂಡೇಶ ಇದ್ದಾನೆ ಅಲ್ಲಿ ಊಟ ಮಾಡಲಿಕ್ಕೆ ಬರೋದಿಲ್ಲ. ಎಲ್ಲಿ ಇದು ಕೇವಲ ಚಂದ್ರೇಶ್ವರದಲ್ಲಿ ಮಾತ್ರ, ಈಶ್ವರ ಇದ್ದಲ್ಲಿ ಮಾತ್ರ, ಉಳಿದ ಕಡೆಯಲ್ಲಿ ಅಲ್ಲ. ಉಳಿದ ಕಡೆಯಲ್ಲಿ ಸಂಬಂಧವೇ ಇಲ್ಲ ಅದು ವಿಷಯಗಳು. ಅಲ್ಲಿ ಚಂಡೇಶನೇ ಬರುವುದಿಲ್ಲ, ನಿರ್ಮಾಲ್ಯ ದಾರಿ ಅವನಿಲ್ಲ ಅಲ್ಲಿ. ಅದರಿಂದ ಅಲ್ಲಿ ಪಕ್ಕದಲ್ಲಿ ಇರತಕ್ಕ ಅನಂತೇಶ್ವರದಲ್ಲಿ, ಅನಂತಾಸನ ದೇವಾಲಯದಲ್ಲಿ, ಅಲ್ಲಿ ಅದೇ ಪ್ರಕಾರದಲ್ಲಿ ಒಂದು ಕಡೆಯಲ್ಲಿ ಉತ್ತರದಲ್ಲಿ ಒಂದು ಲಿಂಗ ಉಂಟು ಹೇಳಿದರೆ ಅದು ಏನೂ ಅಲ್ಲ, ಅದು ನಿರ್ಮಾಲ್ಯ ದಾರಿ. ಆದರೆ ಶಿವ ಇದ್ದಾನೆ ಅವನಷ್ಟೇ. ಆದ್ದರಿಂದ ಅಲ್ಲಿ ಚಂಡೇಶೇ ಇಲ್ಲ, ಅಲ್ಲಿ ಊಟ ಮಾಡಲಿಕ್ಕೆ ಬರ್ತದೆ. ಆದರೆ ಕೆಲವರಿಗೆಲ್ಲ ಹೆದರಿಕೆ ಆಗ್ತದೆ ಊಟ ಮಾಡಲಿಕ್ಕೆ. ಅದವರ ಹೆಚ್ಚಿನ ಯೋಗ್ಯತೆಯನ್ನು ನಾವು ಅರಿಬೋದು. ಹೆಚ್ಚು ಹೇಳೋದಾದರೆ ಏನೇ ಇರಲಿ, ವಿಷಯ ಇರೋದು ಚಂಡಾಧಿಕಾರ ಎತ್ತರ ಆಸ್ತಿ ತದ್ ಭೋಕ್ತವ್ಯನ್ನ ಮಾನವಿ. ಎಲ್ಲಿ ಚಂಡೇಶ್ವರಿ ಕೊಡಬೇಕು ಅಂತ ಹೇಳಿದ್ದಾರೆ ಅದು ಅವನಿಗೆ ಅಂತ ಅರ್ಥ, ನೀವು ತಿನ್ನಲಿಕ್ಕಿಲ್ಲ. ಯಾಕೆ ಅವನ ಪಾಲು ನೀವು ತಿಂದಾಗ ಆಗ್ತದೆ. ಅದರಿಂದ ಅದು ಅವನಿ ಲೆಕ್ಕಾಚಾರಕ್ಕೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಎಲ್ಲಿ ಶಿವಪುರಾಣವೇ ಅದನ್ನು ಅಧಿಕೃತವಾಗಿ ಹೇಳಿಬಿಟ್ಟಿದ್ದು. ನಾನು ಹಾಗೆ ಹೇಳಿದೆ, ಶಿವಪುರಾಣಗಳೇ ಕೆಲವೊಮ್ಮೆ ಕಾಂಟ್ರವರ್ಸ್ ಆಗುತ್ತೆ ಅಂತ. ಅದನ್ನು ಚಂಡೇಶ ಇದ್ದಲ್ಲಿ ಊಟ ಇಲ್ಲ, ಚಂಡೇಶ ಇಲ್ಲದಲ್ಲಿ ಊಟ ಇದೆ ಅಂತ ಕ್ರಾಸು ಹಾಕಿದ್ದೇನೆ, ರೈಟ್ ಕೊಟ್ಟಿದ್ದೇನೆ.